शांति। बाप दादा मधुबन मुरली दिनांक 3/8/2026। मीठे बच्चे, तुम सच्चे सच्चे राज ऋषि राजयोगी हो। तुम्हें राजाई के लिए पवित्र जरूर बनना है। ಮಧುರ ಮಕ್ಕಳೇ, ನೀವು ಸತ್ಯ ಸತ್ಯ ರಾಜ ಋಷಿಗಳು, ರಾಜಯೋಗಿಗಳು. ನೀವು ರಾಜ್ಯ ಭಾಗ್ಯಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು. ಪ್ರಶ್ನೆ, कौन सा अटेंशन राजाई के लायक बना देता है? ಯಾವ ಗಮನ ಇಟ್ಟುಕೊಂಡಾಗ ರಾಜ್ಯ ಭಾಗ್ಯಕ್ಕೆ ಯೋಗ್ಯರಾಗುವಿರಿ? उत्तर, अगर पढ़ाई पर पूरा पूरा अटेंशन है तो राजाई मिल जाती है. ಒಂದು ವೇಳೆ ಶಿಕ್ಷಣದ ಕಡೆಗೆ ಸಂಪೂರ್ಣ ಗಮನ ಇದ್ದಾಗ ರಾಜ್ಯ ಭಾಗ್ಯ ಸಿಗುವುದು. पाप जो सुनाते हैं उसे अच्छी ರೀತಿ सुनकर धारण करो. ತಂದೆ ಏನು ತಿಳಿಸುತ್ತಾರೋ ಅದನ್ನು ಚೆನ್ನಾಗಿ ಕೇಳಿ ಧಾರಣೆ ಮಾಡಿಕೊಳ್ಳಿ. बाप ने सुनाया और बच्चों ने सुना तो राजाई मिल जाएगी. ತಂದೆ ತಿಳಿಸಿದ್ರು ಮಕ್ಕಳು ಕೇಳಿದ್ರಿ ಅಂದ್ರೆ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುವುದು. अगर सुनते समय उबासी देते व झुटका खाते बुद्धि भटकती तो राजाई गवा देंगे. ಒಂದು ವೇಳೆ ಮುರುಳಿಯನ್ನ ಕೇಳುವಂತಹ ಸಮಯದಲ್ಲಿ ಆಕಳಿಕೆ ಅಥವಾ ತೂಕಡಿಕೆ ಬಂದರೆ ಬುದ್ಧಿ ಅಲ್ದಾಡ್ತಾ ಇದ್ರೆ ರಾಜ್ಯ ಭಾಗ್ಯವನ್ನ ಕಳೆದುಕೊಳ್ಳುವಿರಿ. ಇಸ್ಲಿಯೇ ಪಢಾಯಿ ಪರ್ ಪೂರಾ ಅಟೆನ್ಷನ್ ದೋ. ಅದಕ್ಕೋಸ್ಕರ ಶಿಕ್ಷಣದ ಕಡೆಗೆ ಸಂಪೂರ್ಣ ಗಮನ ಕೊಡಿ. ಗೀತ್, ಹಮೇ ಉನ್ ರಾಹೋಂ ಪರ್ ಚಲ್ನಾ ಹೈ. ನಾವು ಆ ಮಾರ್ಗದಂತೆ ನಡೆಯಬೇಕು. ಓಂ ಶಾಂತಿ. ರೋಹಾನಿ ಬಾಪ್ ರೋಹಾನಿ ಬಚ್ಚೋं ಪ್ರತಿ ಸಮझा रहे हैं. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಪ್ರತಿಯಾಗಿ ತಿಳಿಸ್ತಾ ಇದ್ದಾರೆ. आज बच्चों को हठयोग और राजयोग पर समझाते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಇವತ್ತು ನಾನು ಮಕ್ಕಳಿಗೆ ಹಠಯೋಗ ಮತ್ತು ರಾಜಯೋಗದ ಬಗ್ಗೆ ತಿಳಿಸ್ತಾ ಇದ್ದೀನಿ. बच्चों को मालूम है वह जो भी सिखलाते हैं सब है हठयोग, क्योंकि वह कर्म सन्यासी है. ಮಕ್ಕಳಿಗೆ ಗೊತ್ತಿದೆ ತಂದೆ ಏನ್ ತಿಳಿಸ್ತಾರೋ ಬಾಬಾ ತಿಳಿಸ್ಕೊಡ್ತಿದ್ರೆ ವಹ ಜೋ ಬಿ ಸಿಕ್ಕಾತೆ ಹೇ. ಜಗತ್ತಿನಲ್ಲಿ ಏನೇ ಕಲಿಸಿದ್ರು ಯೋಗ ಅಂತ ಅವೆಲ್ಲ ಹಠಯೋಗ. ಯಾಕೆಂದ್ರೆ ವಹ ಕರ್ಮ ಸನ್ಯಾಸಿ ಹೇ, ಅವರು ಕರ್ಮ ಸನ್ಯಾಸಿಗಳಾಗಿದ್ದಾರೆ. ವಾಸ್ತವ ಮೇ ಗೃಹಸ್ಥಿಯೋ ಕೋ ಹಠಯೋಗ ಕರ್ಮ ಸನ್ಯಾಸ ಸೀಖನಾ ನಹಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ವಾಸ್ತವಿಕವಾಗಿ ಗೃಹಸ್ಥಿಗಳು ಹಠಯೋಗವನ್ನ ಅಥವಾ ಕರ್ಮ ಸನ್ಯಾಸವನ್ನ ಕಲಿಬೇಕಾಗಿಲ್ಲ. ವಹ ತೋ ಹೈ ಹಿ ನಿವೃತ್ತಿ ಮಾರ್ಗ, ವಹ ಧರ್ಮ ಹಿ ಅಲಗ್ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗ ಆಗಿದೆ, ಅವ್ರದ್ದು ಧರ್ಮನೇ ಬೇರೆ ಅಂತಿದ್ದಾರೆ ಬಾಬಾ. ತುಮ್ಹಾರಾ ಧರ್ಮ ದೇವಿ ದೇವತಾ ಧರ್ಮ ಹೇ, ಜಿನ್ ದೇವಿ ದೇವತಾओं ने राजयोग से ही राज पाया है. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ನಿಮ್ಮ ಧರ್ಮ ದೇವಿ ದೇವತಾ ಧರ್ಮ ಆಗಿದೆ. ಆ ದೇವಿ ದೇವತಾ ಧರ್ಮದವರು ರಾಜಯೋಗದಿಂದಲೇ ರಾಜ್ಯವನ್ನ ಪಡೆದಿರುವಂಥದ್ದು. ಅಭಿ ತುಮ್ ರಾಜ್ ಋಷಿ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಈಗ ನೀವು ರಾಜ ಋಷಿಗಳಾಗಿದ್ದೀರಿ. ಋಷಿ ಉನ್ಹೋಂ ಕೋ ಕಹಾ ಜಾತಾ ಹೈ ಜೋ ಪವಿತ್ರ ರಾತೆ ಹೈ. ಯಾರು ಪವಿತ್ರವಾಗಿರ್ತಾರೋ ಅವರಿಗೇನೆ ಋಷಿ ಅಂತ ಹೇಳಲಾಗ್ತದೆ. ತುಮ್ ಅಭಿ ಪವಿತ್ರ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ನೀವೀಗ ಪವಿತ್ರರಾಗಿದ್ದೀರಿ. ಅಗರ್ ಪವಿತ್ರ ನ ರಹೆ ತೋ ಉನ್ಕೋ ಋಷಿ ನಹಿ ಕಹಾ ಜಾತಾ. ಒಂದ್ ವೇಳೆ ಪವಿತ್ರವಾಗಿಲ್ಲ ಅಂದ್ರೆ ಅವರಿಗೆ ಋಷಿ ಅಂತ ಹೇಳಲಾಗೋದಿಲ್ಲ. ತುಮ್ ರಾಜಾಯಿ ಪಾನೆ ಕೆಲೆ ಪವಿತ್ರ ಬಂತೆ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ರಾಜ್ಯ ಭಾಗ್ಯವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಪವಿತ್ರರಾಗ್ತೀರಿ. ತುಮ್ ವಾಹ ಕೋಯಿ ರಾಜಾಯಿ ಪಾನೆ ಕೆಲೆ ಪವಿತ್ರ ನಹಿ ಬಂತೆ. ಆದ್ರೆ ಜಗತ್ತಿನಲ್ಲಿ ಯಾರು ರಾಜ್ಯವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಪವಿತ್ರರಾಗೋದಿಲ್ಲ. ತುಮ್ ಜಾನ್ತೆ ಹೋ ಕಿ ಪವಿತ್ರ ದುನಿಯಾ ಮೇ ಹಮ್ಕೋ ಪವಿತ್ರ ರಾಜಾಯಿ ಥಿ.
ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಿಮಗ್ ಗೊತ್ತು, ಪವಿತ್ರ ಜಗತ್ತಿನಲ್ಲಿ ನಮಗೆ ಪವಿತ್ರ ರಾಜ್ಯ ಇತ್ತು. भारत में ही 5000 वर्ष पहले देवी देवताओं का पूरा पवित्र प्रवृत्ति मार्ग था. ಬಾಬಾ ತಿಳಿಸ್ಕೊಡ್ತಿದ್ರೆ, ಭಾರತದಲ್ಲಿ 5000 ವರ್ಷದ ಮೊದಲು ದೇವಿ ದೇವತೆಗಳ ಪೂಜ್ಯ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು. ಅಭಿ ಪೂಜಾರಿ ಪತಿತ್ ಬನ್ ಪಡೆ ಹೇ. ಆದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ಪೂಜಾರಿಗಳು ಪತಿತರಾಗಿದ್ದಾರೆ. ಪತಿತ್ ಕೈಸೆ ಬನೆ, ಪತಿತರು ಹೇಗಾದ್ರಿ? 84 ಜನ್ಮೋं का हिसाब है ना. ಇದಕ್ಕೂ 84 ಜನ್ಮದ ಲೆಕ್ಕ ಇದೆಯಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಜೋ ಸಹಜ್ ರಾಜಯೋಗ್ ಸಿಕ್ಲಾ ರಹೆ ಹೇ, ವಹಿ ತುಮಕೋ 84 ಜನ್ಮೋं का हिसाब ಬತ್ಲಾತೆ ಹೇ. ಬಾಬಾ ಏನ್ ಸಹಜ ರಾಜಯೋಗವನ್ನ ಕಲಿಸ್ತಾ ಇದ್ದಾರೋ ಆ ಸಹಜ ರಾಜಯೋಗವೇ ನಮಗೆ 84 ಜನ್ಮದ ಲೆಕ್ಕವನ್ನ ತಿಳಿಸ್ತದೆ. ದೂಸರೆ ಧರ್ಮಕ್ಕೋ ಸನ್ಯಾಸ ಧರ್ಮ ವಾಲೆ ಕ್ಯಾ ಜಾನೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅನ್ಯ ಧರ್ಮವನ್ನ ಸನ್ಯಾಸ ಧರ್ಮದವ್ರಿಗೆ ಅವ್ರಿಗೇನ್ ಗೊತ್ತು ಅಂತಾರೆ ಬಾಬಾ. ಯಹ ಹೇ ದೇವಿ ದೇವತಾओं का ಪ್ರಾಚೀನ ಧರ್ಮ. ಆದ್ರೆ ಇದಾಗಿದೆ ದೇವಿ ದೇವತೆಗಳ ಪ್ರಾಚೀನ ಧರ್ಮ. ವಹ ಹೇ ಪೀಚೆ ವಾಲಾ ಧರ್ಮ. ಸನ್ಯಾಸ ಧರ್ಮ ನಂತರ ಬಂದಂತಹ ಧರ್ಮ ಅಂತಿದ್ದಾರೆ ಬಾಬಾ. ಜೋ ಪಾಸ್ಟ್ ಹೋ ಗಯೇ ಹೇ ಉನ್ಕೋ ಸನ್ಯಾಸಿ ಸಮಜ್ ನ ಸಕೆ. ಅವ್ರು ಬರುವುದಕ್ಕಿಂತ ಮೊದಲು ಏನೆಲ್ಲ ಕಳೆದು ಹೋಗಿದೆಯೋ ಅದನ್ನ ಸನ್ಯಾಸಿಗಳು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಬಾಬಾ. ತುಮ್ ಜಾನ್ತೆ ಹೋ ಹಠಯೋಗ ಅನೇಕ ಪ್ರಕಾರಕ್ಕೆ ಹೇ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನಿಮಗ್ ಗೊತ್ತು, ಹಠಯೋಗ ಅನೇಕ ಪ್ರಕಾರದ್ದಿದೆ. ದ್ವಾಪರ್ ಸೆ ಭಕ್ತಿ ಮಾರ್ಗಕ್ಕೆ ಸಾಥ್ ಹಠಯೋಗ ಶುರು ಹೋತಾ ಹೇ. ದ್ವಾಪರ ಯುಗದಿಂದ ಭಕ್ತಿ ಮಾರ್ಗದ ಜೊತೆಗೆ ಹಠಯೋಗನೂ ಸಹ ಆರಂಭ ಆಗ್ತದೆ. ಅಭಿ ಫಿರ್ ಹೇ ರಾಜಯೋಗ. ಆದ್ರೆ ಈಗ ಮತ್ತೆ ರಾಜಯೋಗ ಅಂತಿದ್ದಾರೆ ಬಾಬಾ. ವಾ ಹಠಯೋಗ ಜನ್ಮ ಬಾಯ್ ಜನ್ಮ ಸಿಕ್ತೆ ಆಯೇ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಆ ಹಠಯೋಗವನ್ನ ಪ್ರತಿ ಜನ್ಮದಲ್ಲಿನೂ ಕಲಿತಾನೆ ಬಂದಿದ್ದೀರಿ. ರಾಜಯೋಗ ತುಮ್ ಏಕ್ ಜನ್ಮ ಮೇ ಹೇ ಸಿಕ್ತೆ ಹೋ. ಆದ್ರೆ ಈ ರಾಜಯೋಗವನ್ನ ನೀವು ಒಂದು ಜನ್ಮದಲ್ಲಿ ಮಾತ್ರ ಕಲಿತೀರಿ. ಉನ್ಕೋ ಜನ್ ಬಾಯ್ ಜನ್ ಪುನರ್ಜನ್ಮ ಲೇಕರ್ ಹಠಯೋಗ ಸೀಖ್ನಾ ಹಿ ಹೇ. ಅವರು ಪ್ರತಿ ಜನ್ಮದಲ್ಲಿ ಪುನರ್ಜನ್ಮವನ್ನ ಪಡ್ಕೊಳ್ತಾ ಹಠಯೋಗವನ್ನ ಕಲಿಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ತುಮಕೋ ರಾಜಯೋಗ ಸೀಖ್ನೆ ಕೇಲೆ ಪುನರ್ಜನ್ಮ ಲಹಿ ಲೇನಾ ಪಡ್ತಾ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ರಾಜಯೋಗವನ್ನ ಕಲಿಬೇಕಾದ್ರೆ ಪುನರ್ಜನ್ಮವನ್ನ ಪಡ್ಕೊಳ್ಬೇಕಾಗಿಲ್ಲ ಅಂತಾರೆ ಬಾಬಾ. ಯಹ ರಾಜಯೋಗ ತುಮ್ ಸಿರ್ಫ್ ಸಂಗಮ್ ಪರ್ ಹಿ ಸಿಕ್ತೆ ಹೋ. ಈ ರಾಜಯೋಗವನ್ನ ನೀವು ಕೇವಲ ಸಂಗಮ ಯುಗದಲ್ಲಿನೇ ಕಲಿತೀರಿ. ರಾಜಾಯಿ ಮಿಲ್ ಗಯಿ, ಸ್ವರ್ಗ ಹೋ ಗಯಾ, ಫಿರ್ ಔರ್ ಸಬ್ ಧರ್ಮ ಖತಮ್ ಹೋ ಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ರಾಜ್ಯ ಭಾಗ್ಯ ನಿಮ್ಗೆ ಸಿಕ್ತು, ಸ್ವರ್ಗ ಆಗ್ಬಿಡ್ತು ಅಂದ್ರೆ ಉಳಿದೆಲ್ಲಾ ಧರ್ಮಗಳು ಸಮಾಪ್ತಿ ಆಗ್ತವೆ ಅಂತಾರೆ ಬಾಬಾ. ತುಮ್ ರಾಜ್ ಋಷಿ ಹೋ. ಬಾಬಾ ಹೇಳ್ತಾ ಇದ್ರೆ, ನೀವೆಲ್ಲ ರಾಜ ಋಷಿಗಳು. ರಾಧೆ ಕೃಷ್ಣ ಬಿ ಪವಿತ್ರ ಹೇನಾ. ಬಾಬಾ ಹೇಳ್ತಾ ಇದ್ರೆ, ರಾಧಾ ಕೃಷ್ಣನು ಸಹ ಪವಿತ್ರ ಆಗಿದ್ರಲ್ವಾ. ಶ್ರೀ ಕೃಷ್ಣಕ್ಕೋ ಮಹಾತ್ಮ ಬಿ ಕಾತೆ ಹೇ. ಮಹಾತ್ಮ ಪವಿತ್ರ ಹೋತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಶ್ರೀಕೃಷ್ಣನಿಗೆ ಮಹಾತ್ಮ ಅಂತ ಹೇಳಲಾಗ್ತದೆ. ಮಹಾತ್ಮ ಪವಿತ್ರರಾಗಿರ್ತಾರೆ. ತುಂಬಿ ಅಭಿ ಮಹಾತ್ಮ ವ ರಾಜ್ ಋಷಿ ಹೋ. ಹಂಗೆ ಬಾಬಾ ಹೇಳ್ತಾ ಇದ್ದಾರೆ, ನೀವು ಈಗ ಮಹಾತ್ಮರು ಅಥವಾ ರಾಜ ಋಷಿಗಳು. ಮಹಾತ್ಮ ಅರ್ಥಾತ್ ಪವಿತ್ರ, ಮಹಾನ್ ಆತ್ಮ. ಬಾಬಾ ತಿಳಿಸ್ಕೊಡ್ತಿದ್ರೆ, ಮಹಾತ್ಮ ಅಂದ್ರೆ ಅರ್ಥ ಪವಿತ್ರರು, ಮಹಾನ್ ಆತ್ಮಗಳು. ಯಹ ಬಾತೆ ಕೊಯ್ ಶಾಸ್ತ್ರೋ ಮೇ ನಹಿ ಹೈ. ಈ ಮಾತು ಯಾವ ಶಾಸ್ತ್ರಗಳಲ್ಲಿಯೂ ಇಲ್ಲ ಅಂತಿದ್ದಾರೆ ಬಾಬಾ. ಶಾಸ್ತ್ರ ತೋ ಬಾದ್ ಮೇ ಬಂತೆ ಹೇ, ಕಹಾನಿಯೋ ಮಿಸಲ್ ಬೈಟ್ ಲಿಖ್ತೆ ಹೇ. ಶಾಸ್ತ್ರಗಳಂತೂ ನಂತರ, ದ್ವಾಪರಯುಗದ ನಂತರ ಶುರುವಾಗ್ತವೆ. ಕತೆಗಳ ಸಮಾನ ಕುಳಿತು ಬರೀತಾರೆ. ಜೋ ಪಾಸ್ಟ್ ಹೋ ಜಾತಾ ಹೇ ವಹ ಬೈಟ್ ಖೇಲ್ ಬತಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಏನ್ ಕಳೆದು ಹೋಗ್ತದೋ ಅದನ್ನೇ ಕುತ್ಕೊಂಡು ಆಟವನ್ನ ಮಾಡ್ತಾರೆ. ಸಚ್ಚಾ ತೋ ನಹಿ ಹೇ, ಅದೆಲ್ಲ ಸತ್ಯ ಅಂತೂ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಬ್ ಬಾಪ್ ಬಚ್ಚೋಂಕೋ ಪ್ರಾಕ್ಟಿಕಲ್ ಮೇ ಪಡಾತೆ ಹೇ. ಆದ್ರೆ ಈಗ ತಂದೆ ಮಕ್ಕಳಿಗೆ ಪ್ರಾಕ್ಟಿಕಲಿ ಓದಿಸ್ತಾ ಇದ್ದಾರೆ. ಉನ್ಕಿ ಫಿರ್ ಹಿಸ್ಟ್ರಿ ಬನಾಯಿ ಹೇ. ಯಾದವ್ ಕೌರವ್ ಪಾಂಡವ್ ತೆ ಜರೂರ್ ಸಂಗಮ್ ಪರ್ ಹೋಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅದನ್ನೇ ನಂತರ ಇತಿಹಾಸವನ್ನಾಗಿ ಮಾಡ್ತಾರೆ. ಯಾದವರು, ಕೌರವರು, ಪಾಂಡವರಿದ್ರು ಅವಶ್ಯವಾಗಿ ಅವರು ಸಂಗಮ ಯುಗದಲ್ಲೇ ಅಂತಾರೆ ಬಾಬಾ. ಸಂಗಮ ಯುಗಕ್ಕೆ ಹಿಸ್ಟ್ರಿ ಬೈಟ್ ಬನಾಯಿ ಹೇ. ಸಂಗಮ ಯುಗದ ಇತಿಹಾಸವನ್ನೇ ಕುಳಿತು
ಮಾಡಿದ್ದಾರೆ. ತ್ಯೋಹಾರ್ ಬಿ ಅಭಿ ಸಂಗಮ್ ಯುಗಕ್ಕೆ ಹೇ. ಬಾಬಾ ಹೇಳ್ತಾ ಇದ್ರೆ ಹಬ್ಬಗಳು ಸಹ ಈಗ ಸಂಗಮ ಯುಗದ್ವೇ. ರಾಖಿ ಬಂಧನ್ ಮಿ ಪವಿತ್ರತಾ ಪರ್ ಹೇ, ಪೀಛೆ ಫಿರ್ ಉನ್ಕಾ ಯಾದಗಾರ್ ಚಲ್ತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ರಾಖಿ ಬಂಧನವೂ ಸಹ, ರಾಖಿ ಹಬ್ಬನೂ ಸಹ ಪವಿತ್ರತೆ ಇದೆ ಅಂತ ಹೇಳ್ತಿದ್ದಾರೆ. ಸಂಗಮ ಯುಗದಲ್ಲಿ ನೀವು ಪವಿತ್ರರಾಗ್ತೀರಿ, ಇದರ ಯಾದಗಾರ್ ಮುಂದೆ ನಡೀತದೆ. ಯಹ ಬಾಪ್ ಬಿ ಸಭಿ ಕೋ ಪವಿತ್ರ ಬನಾಯೆ ಪ್ರತಿಜ್ಞಾ ಕರಾತೆ ಹೇ. ಇಲ್ಲಿನೇ ಬಾಬಾ ಎಲ್ಲರನ್ನ ಪವಿತ್ರರನ್ನಾಗಿ ಮಾಡಿ ಪವಿತ್ರತೆಯ ಪ್ರತಿಜ್ಞೆಯನ್ನ ಮಾಡಿಸ್ತಾರೆ. ಸಿಖ್ ಲೋಗ್ ಕಂಗನ್ ಪಹನ್ತೆ ಹೇ, ವಹ ಬಿ ಪವಿತ್ರತಾ ಕಿ ನಿಶಾನಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸಿಖ್ರು ಖಡ್ಗವನ್ನ ಹಾಕೊಳ್ತಾರೆ, ಅದು ಕೂಡ ಪವಿತ್ರತೆಯ ಚಿಹ್ನೆಯಾಗಿದೆ. ಹಿಂದೂ ಲೋಗ್ ಜನೇವು ಪಹನ್ತೆ ಹೇ, ವಹ ಬಿ ಪವಿತ್ರತಾ ಕಿ ನಿಶಾನಿ ಹೇ. ಇನ್ನು ಹಿಂದೂಗಳು ಜನೆವಾರವನ್ನ ಹಾಕೊಳ್ತಾರೆ, ಅದು ಸಹ ಪವಿತ್ರತೆಯ ಚಿಹ್ನೆಯಾಗಿದೆ. ಪರಂತು ಪವಿತ್ರ ರಹತೆ ನಹಿ ಹೇ. ಬಲೆ ಹಾಕೊಳ್ಬೋದು, ಆದ್ರೆ ಯಾರು ಪವಿತ್ರವಾಗಿ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ರಾಖಿ ಬಾಂಧ್ವಾತೆ ಹೇ, ಅರ್ಥ ತೊಡಹೆ ಸಮಸ್ಯೆ ಹೇ. ಇನ್ನ ರಾಖಿಯನ್ನು ಸಹ ಕಟ್ಟಿಸ್ಕೊಳ್ತಾರೆ, ಆದ್ರೆ ಅರ್ಥವನ್ನೇನಾದ್ರೂ ತಿಳ್ಕೊಳ್ತಾರ. ಆಗೆ ಬ್ರಾಹ್ಮಣ್ ಲೋಗ್ ರಾಖಿ ಬಾಂಧತೆ, ಅಭಿ ಬಹನ್ ಭಾಯಿ ಕೋ ರಾಖಿ ಬಾಂಧತಿ ಹೇ, ವಹ ಖರ್ಚಿ ದೇತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಮೊದಲು ಬ್ರಾಹ್ಮಣರು ರಾಖಿ ಕಟ್ತಾ ಇದ್ರು, ಈಗ ಸೋದರನಿಗೆ ರಾಖಿ ಕಟ್ತಾಳೆ. ಆಮೇಲೆ ಸೋದರಿಗೆ ಏನಾದ್ರೂ ಕಾಣಿಕೆಯನ್ನ ಕೊಡ್ತಾರೆ. ಸಬ್ ಅಭಿ ಫ್ಯಾಷನ್ ಪಡಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇದೆಲ್ಲ ಈ ಸಮಯದಲ್ಲಿ ಫ್ಯಾಷನ್ ಆಗಿದೆ ಅಂತಾರೆ ಬಾಬಾ. ವಾಸ್ತವ ಮೇ ಯಹಾ ಹೇ ಪವಿತ್ರತಾ ಕಿ ಬಾತ್. ಆದ್ರೆ ವಾಸ್ತವಿಕವಾಗಿ ಇದಾಗಿದೆ ಪವಿತ್ರತೆಯ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಕಹತೆ ಹೇ ಬಚ್ಚೆ ಕಾಮ ಮಹಾಶತ್ರು ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ, ಕಾಮ ಮಹಾಶತ್ರು ಆಗಿದೆ. ವಹ ಬ್ರಾಹ್ಮಣ್ ಲೋಗ್ ಕೋಯಿ ಐಸೆ ನಹಿ ಸಮಜ್ತೆ ಹೇ. ಆದ್ರೆ ಬ್ರಾಹ್ಮಣರು ಈ ರೀತಿ ಏನು ತಿಳ್ಕೊಂಡಿಲ್ಲ. ಅಭಿ ಬೇಹದ್ ಕಾ ಬಾಪ್ ಕಹತೆ ಹೇ ಬಚ್ಚೆ ಪ್ರತಿಜ್ಞಾ ಕರೋ ಹಮ್ ಪವಿತ್ರ ಬನೆಂಗೆ. ಆದ್ರೆ ಈಗ ಬೇಹದ್ದಿನ ತಂದೆ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಪ್ರತಿಜ್ಞೆ ಮಾಡಿ ನಾವು ಪವಿತ್ರರಾಗ್ತೀವಿ ಅಂತ. ಕಭಿ ವಿಕಾರ ಮೇ ನಹಿ ಜಾಯೆಂಗೆ. ಎಂದೂ ನಾವು ವಿಕಾರದಲ್ಲಿ ಹೋಗೋದಿಲ್ಲ. ಬುಲಾತೆ ಬಿ ಇಸ್ಲಿಯೇ ಹೋ ಕಿ ಆಕರ್ ಪತಿತೋಂಕು ಪಾವನ್ ಬನಾವೋ. ನೀವು ಕರೆಯುವುದು ಇದಕ್ಕೋಸ್ಕರ, ಹೇ ತಂದೆ, ಹೇ ಪರಮಾತ್ಮ, ಬಂದು ನೀನು ಪತಿತರನ್ನ ಪಾವನ ಮಾಡು ಅಂತ ಕರೀತೀರಿ. ಸತ್ಯುಗ್ ತ್ರೇತಾ ಮೇ ಕೋಯಿ ನಹಿ ಬುಲಾತೆ. ಸತ್ಯುಗ ತ್ರೇತಾಯುಗದಲ್ಲಿ ಯಾರೂ ತಂದೆಯನ್ನ ಕರೆಯೋದಿಲ್ಲ. ವಹ ಹೈ ಹಿ ರಾಮ್ ರಾಜ್, ಯಹ ಹೇ ರಾವಣ್ ರಾಜ್. ಬಾಬಾ ತಿಳಿಸ್ತಾ ಇದ್ದಾರೆ ಅದು ಇರುವುದೇ ರಾಮರಾಜ್ಯ, ಇಲ್ಲಿರುವುದು ರಾವಣನ ರಾಜ್ಯ. ರಾಮ್ ರಾಜ್ ಮೇ 5 ವಿಕಾರ ಹೋತೆ ನಹಿ. ಬಾಬಾ ತಿಳಿಸ್ತಾ ಇದ್ದಾರೆ ರಾಮರಾಜ್ಯದಲ್ಲಿ ಪಂಚವಿಕಾರಗಳು ಇರೋದಿಲ್ಲ. ಯಥಾ ರಾಜ ರಾಣಿ ತಥಾ ಪ್ರಜಾ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಬಾಬಾ ಸೆ ಸ್ವರ್ಗ ಕಿ ಬಾದಶಾಹಿ ಲೇ ರಹೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ರಾಜ ರಾಣಿ ಹೇಗಿರ್ತಾರೋ ಅದೇ ರೀತಿ ಪ್ರಜೆಗಳು ಪವಿತ್ರವಾಗಿರ್ತಾರೆ. ಆದ್ರೆ ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಬಾಬಾರವರಿಂದ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಪಡ್ಕೊಳ್ತಾ ಇದ್ದೀರಿ. ಇಸ್ ನರ್ಕ್ ಸೆ ಜಾನಾ ಜರೂರ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಈ ನರಕದಿಂದ ಅವಶ್ಯವಾಗಿ ನೀವು ವಾಪಸ್ ಹೋಗ್ಬೇಕಾಗಿದೆ. ಬಾಬಾ ಆಯಾ ಹೇ ಪಾವನ್ ಬನಾಕರ್ ಸ್ವರ್ಗ ಮೇ ಲೇ ಜಾನೆ. ಈಗ ಬಾಬಾ ಬಂದಿದ್ದಾರೆ ನಮ್ಮನ್ನ ಪಾವನರನ್ನಾಗಿ ಮಾಡಿ ವಾಪಸ್ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವುದಕ್ಕೋಸ್ಕರ. ಫಿರ್ ತೋ ಹಮ್ ಕ್ಯೂ ನಹಿ ಪಾವನ್ ಬನೆ. ಬಾಬಾ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರ ಅಂದ್ಮೇಲೆ ನಾವ್ ಯಾಕೆ ಪಾವನರಾಗಬಾರ್ದು? ಉನ್ಹೋಂಗೆ ಹಠಯೋಗ ತೋ ಅನೇಕ ಪ್ರಕಾರಕ್ಕೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಅವರ ಹಠಯೋಗ ಅಂತೂ ಅನೇಕ ಪ್ರಕಾರದ ಇದಾವೆ. ಜೈಪುರ್ ಕೆ ಮ್ಯೂಸಿಯಂ ಮೇ ಜಾಕರ್ ದೇಖೋ ಕಿತ್ನಿ ವೆರೈಟಿ ಹೇ ಹಠಯೋಗಿಯೋಂ ಕಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಜೈಪುರ್ ಮ್ಯೂಸಿಯಂಗೆ ಹೋಗಿ ನೋಡಿ ಹಠಯೋಗಿಗಳದ್ದು ಎಷ್ಟು ವೆರೈಟಿ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಉನ್ಸೆ ಹೋತಾ ಕುಚ್ ಬಿ ನಹಿ. ಆ ಹಠಯೋಗವನ್ನ ಮಾಡೋದ್ರಿಂದ ಅದರಿಂದ ಏನೂ ಆಗೋದಿಲ್ಲ. ಸೀಡಿ ನೀಚೆ ಉತರ್ತೆ ಹಿ ಜಾತೆ. ಇನ್ನು ಏಣಿಯನ್ನ ಕೆಳಗೆ ಇಳಿತಾನೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ನೆ ಸಮझाया है भारत जब पतित बनता है रावण का राज होता है तो धरनी हिलने लगती है. ಬಾಬಾ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ, ಭಾರತ ಯಾವಾಗ ಪತಿತ ಆಗ್ತದೋ ರಾವಣನ ರಾಜ್ಯ ಆಗ್ತದೋ ಆವಾಗ ಭೂಮಿ ಭೂಕಂಪನ ಆಗುವುದಕ್ಕೆ ಶುರು ಆಗ್ತದೆ. ಸೋನೆ ಕೆ ಮಹಲ್ ಆದಿ ಸಬ್ ನೀಚೆ ಚಲೆ ಜಾತೆ ಹೇ. ಚಿನ್ನದ ಮಹಲ್ಗಳೆಲ್ಲ
ಒಳಗಡೆ ಹೋಗ್ಬಿಡ್ತವೆ. ಮಹಲೋ ಆದಿ ಕೋ ಕೋಯಿ ಲೂಟಾ ತೋಡೆ ಹಿ ಹೈ, ವಹ ತೋ ಸಿರ್ಫ್ ಮಂದಿರೋं को ಲೂಟಾ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ದ್ವಾಪರ ಯುಗದ ನಂತರ ಅಲ್ಲಿ ಮಹಲ್ಗಳನ್ನೇನು ಲೂಟಿ ಮಾಡಿಲ್ಲ, ಕೇವಲ ಮಂದಿರಗಳನ್ನ ಲೂಟಿ ಮಾಡಲಾಯ್ತು. ಕುಚ್ ಜೇವರ್ ಸೋನಾ ಆದಿ ಲೇ ಗಯೇ ಹೇ, ಜೇವರೋं का सबसे ಜಾಸ್ತಿ ಶೌಕ್ ತುಮಕೋ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಸ್ವಲ್ಪ ಆಭರಣಗಳನ್ನ ಇತ್ಯಾದಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಆಭರಣಗಳ ಒಂದು ಆಸಕ್ತಿ, ಆ ಒಂದು ಇಚ್ಛೆ ನಿಮ್ಗೆ ಜಾಸ್ತಿ ಇರೋದು ಅಂತಾರೆ ಬಾಬಾ. ತುಮ್ ಸ್ವರ್ಗ ಮೇ ಆತೆ ಹಿ ಜೇವರ್ ಪಹನ್ತೆ ಹೋ, ರಾಜ್ ಕರ್ತೆ ಹೋ. ಯಾಕೆಂದ್ರೆ ಬಾಬಾ ಹೇಳ್ತಾ ಇದ್ರೆ ನೀವು ಸ್ವರ್ಗದಲ್ಲಿ ಬರ್ತಾ ಇದ್ದ ಹಾಗೇನೆ ಆಭರಣಗಳನ್ನ ಹಾಕೊಳ್ತೀರಿ, ರಾಜ್ಯವನ್ನ ಮಾಡ್ತೀರಿ. ಅವ್ರ ಧರ್ಮ ವಾಲೆ ಆತೆ ಹಿ ರಾಜ್ಯ ನಹಿ ಕರ್ತೆ ಹೇ. ಆದ್ರೆ ಅನ್ಯ ಧರ್ಮದವರು ಬರ್ತಾ ಇದ್ದ ಹಾಗೇನೆ ಏನು ರಾಜ್ಯವನ್ನ ಮಾಡೋದಿಲ್ಲ. ತುಮ್ ಬೇಹದ್ ಕೆ ಬಾಪ್ ಸೆ ಸ್ವರ್ಗ ಕಿ ಬಾದಶಾಹಿ ಕಾ ವರ್ಸಾ ಲೇತೆ ಹೋ. ಆದ್ರೆ ನೀವೀಗ ಬೇಹದ್ದಿನ ತಂದೆಯಿಂದ ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿಯನ್ನ ಪಡ್ಕೊಳ್ತೀರಿ. ತೋ ಯಹ ಬಾಪ್ ಬೇಟ್ ಸಮಜಾತೆ ಹೇ, ಗೀತಾ ಪಡ್ಕರ್ ನಹಿ ಸುನಾತೆ ಹೇ. ಬಾಬಾ ಇವೆಲ್ಲ ಮಾತುಗಳನ್ನ ಕುತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ಗೀತೆಯನ್ನ ಓದೇನು ಬಾಬಾ ತಿಳಿಸೋದಿಲ್ಲ. ಗೀತಾ ಮೇ ಜೋ ಕುಚ್ ಲಿಖಾ ಹೇ ವಹ ಸಬ್ ಮೇನೆ ಕಹಾ ನಹಿ ಹೇ, वह तो मनुष्यों ने मेरे महावाक्यों का बाद में बैठ ಶಾಸ್ತ್ರ ಬನಾಯ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಏನೆಲ್ಲ ಗೀತೆಯಲ್ಲಿ ಬರೀಲಾಗಿದೆಯೋ ಅದನ್ನೆಲ್ಲ ನಾನೇನು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ಮನುಷ್ಯರು ತಂದೆಯ ಮಹಾವಾಕ್ಯ, ಬಾಬಾ ಹೇಳ್ತಾ ಇದ್ರೆ ನನ್ನ ಮಹಾವಾಕ್ಯಗಳನ್ನೇ ಕುಳಿತು ಏನ್ ಮಾಡಿದ್ದಾರೆ, ನನ್ನ ಮಹಾವಾಕ್ಯಗಳನ್ನ ಕುಳಿತು ನಂತರ ಅದರದ್ದು ಶಾಸ್ತ್ರಗಳನ್ನ ಮಾಡಿದ್ದಾರೆ. ಹಮ್ನೆ ಜೋ ತುಮಕೋ ಸುನಾಯ ವಹ ತುಮ್ನೆ ಹಿ ಸುನಾ और फिर जाकर राजाई की. ಬಾಬಾ ಹೇಳ್ತಾ ಇದ್ರೆ ನಾನು ನಿಮ್ಗೇನ್ ತಿಳಿಸಿದ್ನೋ ಅದನ್ನ ಕೇವಲ ನೀವಷ್ಟೇ ಕೇಳಿದ್ರಿ, ಆಮೇಲೆ ಹೋಗಿ ನೀವು ರಾಜ್ಯವನ್ನ ಮಾಡಿದ್ರಿ. ವಹ ಯಹ ಧ್ಯಾನ್ ನಹಿ ರಹತ. ಆದ್ರೆ ಸತ್ಯುಗದಲ್ಲಿ ನೀವೇನ್ ರಾಜ್ಯ ಮಾಡ್ತಾ ಇರ್ತೀರೋ ಆವಾಗ ಈ ಜ್ಞಾನ ಇರೋದಿಲ್ಲ. ಯಹ ತೋ ಬಾಪ್ ಟೀಚರ್ ಬೈಟ್ ಶಿಕ್ಷಾ ದೇತೆ ಹೇ. ಆದ್ರೆ ಇಲ್ಲಿ ತಂದೆ ಶಿಕ್ಷಕ ಕುತ್ಕೊಂಡು ನಮ್ಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಬಾಪ್ ತೋ ಹಿಂದಿ ಮೇ ಹಿ ಸಮಜಾತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ನಾನಂತೂ ಹಿಂದಿಯಲ್ಲಿನೇ ನಿಮ್ಗೆ ತಿಳಿಸ್ತೀನಿ. ಯಹ ಸಬ್ ಹಿಂದಿ ಹಿಂದಿ ಖಾತೆ ರಾತೆ ಹೇನಾ ಜೋ ಉನ್ಹೋಂ ಕಿ ಭಾಷಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಇಲ್ಲಿ ಹಿಂದಿ ಹಿಂದಿ ಅಂತಾನೆ ಹೇಳ್ತಾ ಇರ್ತಾರಲ್ವಾ ಎಲ್ಲರೂ, ಯಾಕೆಂದ್ರೆ ಅದು ಅವರ ಭಾಷೆ ಆಗಿದೆ. ವಾಸ್ತವ ಮೇ ಪ್ರಾಚೀನ ಭಾಷಾ ಹಿಂದಿ ಹಿ ಹೇ ನ ಕಿ ಸಂಸ್ಕೃತ್. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ ವಾಸ್ತವಿಕವಾಗಿ ಪ್ರಾಚೀನ ಭಾಷೆ ಹಿಂದಿ ಆಗಿದೆ ವಿನಃ ಸಂಸ್ಕೃತ ಅಲ್ಲ. ಯಹ ಸಂಸ್ಕೃತ್ ಕೋ ಶಂಕರಾಚಾರ್ಯ ಕೆ ಬಾದ್ ನಿಕ್ಲಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಸಂಸ್ಕೃತ ಅಂತೂ ಶಂಕರಾಚಾರ್ಯ ಬಂದ ಮೇಲೆ ಅದರ ನಂತರ ಬಂದಿರುವಂತಹದ್ದು. ಜೋ ಆತೆ ಹೇ ವಹ ಅಪ್ನಿ ಭಾಷಾ ಚಲಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಯಾರು ಈ ಸೃಷ್ಟಿಯಲ್ಲಿ ಬರ್ತಾರೋ ಅವರು ತಮ್ಮದೇ ಭಾಷೆಯನ್ನ ನಡೆಸ್ತಾರೆ. ಬಾಕಿ ಐಸೆ ನಹಿ ಕಿ ಬಾಬಾ ನೇ ಗೀತಾ ಸಂಸ್ಕೃತ ಮೇ ಸುನಾಯಿ ಹೇ ನಹಿ. ಬಾಕಿ ಈ ರೀತಿ ಅಲ್ಲ ಅಂತಿದ್ದಾರೆ ಬಾಬಾ. ಬಾಬಾ ಗೀತೆಯನ್ನ ಸಂಸ್ಕೃತದಲ್ಲಿ ತಿಳಿಸಿದ್ದಾರೆ ಅಂತ ಅಲ್ಲ. ಗುರು ನಾನಕ್ ಕಾ ಅಪ್ನಾ ಗ್ರಂಥ ಹೇ, ಉಸ್ನೆ ಸಿಖ್ ಧರ್ಮ ಸ್ಥಾಪನ್ ಕಿಯಾ, ಉನ್ಕೋ ಭಿ ಅವತಾರ್ ಮಾನ್ತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಗುರುನಾನಕರದು ತಮ್ಮದೇ ಆದಂತಹ ಗ್ರಂಥ ಇದೆ. ಅವರು ಸಿಖ್ ಧರ್ಮವನ್ನ ಸ್ಥಾಪನೆ ಮಾಡಿದ್ರು, ಅವ್ರಿಗೂ ಸಹ ಅವತಾರ ಅಂತ ಹೇಳಿ ಮಾನ್ಯತೆ ಮಾಡ್ತಾರೆ. ಉಸ್ಮೇ ರಾಜಾಯೇ ಭಿ ಹೋತೆ ಹೇ. ಅವರಲ್ಲಿಯೂ ಸಹ ರಾಜರು ಇರ್ತಾರೆ ಅಂತಾರೆ ಬಾಬಾ. ಸನ್ಯಾಸಿಯೋ ಮೇ ರಾಜಾಯಿ ನಹಿ ಹೇ. ಆದ್ರೆ ಸನ್ಯಾಸಿಗಳಲ್ಲಿ ರಾಜ್ಯ ಇಲ್ಲ ಅಂತಾರೆ ಬಾಬಾ. ಬಾಬಾನೇ ಸಮझाया है बुद्ध क्राइस्ट आदि पहले गृहस्थी आत्मा थे, अब गृहस्थी पतित आत्मा तो धर्म स्थापन कर न सके. ಇನ್ನು ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ, ಬುದ್ಧ ಕ್ರಿಸ್ತ ಇತ್ಯಾದಿ ಯಾರೆಲ್ಲ ಇದ್ದರೋ ಇವರೆಲ್ಲ ಗೃಹಸ್ಥಿ ಆತ್ಮಗಳಾಗಿದ್ರು. ಈಗ ಗೃಹಸ್ಥಿ ಪತಿತ ಆತ್ಮಗಳೆಂದೂ ಧರ್ಮವನ್ನ ಸ್ಥಾಪನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಉನ್ಮೆ ಪವಿತ್ರ ಆತ್ಮ ಆಯಿ ಜಿಸ್ನೆ ಧರ್ಮ ಸ್ಥಾಪನ್ ಕಿಯಾ. ಅವರಲ್ಲಿ ಪವಿತ್ರ ಆತ್ಮ ಬಂತು, ಅದು ಧರ್ಮವನ್ನ ಸ್ಥಾಪನೆ ಮಾಡಿತು. दूसरे धर्म तो किस्म किस्म के बहुत है, आकर अपना छोटा मठ पंथ स्थापन करते हैं.
ಬಾಬಾ ತಿಳಿಸ್ಕೊಡ್ತಿದ್ರೆ ಅನ್ಯ ಧರ್ಮಗಳಂತೂ ಭಿನ್ನ ಭಿನ್ನ ಪ್ರಕಾರದ್ವಿದಾವೆ. ಆದ್ರೆ ಬಂದು ಅವರು ತಮ್ಮ ಚಿಕ್ಕದಾದಂತಹ ಒಂದು ಮಠ ಪಂಥವನ್ನ ಅವರು ಸ್ಥಾಪನೆ ಮಾಡ್ತಾರೆ. ಜಾಡ್ ಮೇ ಬಿ ದಿಕ್ಕಾಯ ಹೆನ, ಬಾಬಾ ತಿಳಿಸ್ಕೊಡ್ತಾ ಇದ್ರೆ ವೃಕ್ಷದ ಚಿತ್ರದಲ್ಲಿಯೂ ಸಹ ಅವ್ರು ಯಾವಾಗ ಬಂದ್ರು ಅನ್ನೋದನ್ನ ತಿಳಿಸಲಾಗಿದೆ ಅಲ್ವಾ. ತೋ ಹಠಯೋಗ್ ಅವ್ರ ರಾಜಯೋಗ್ ಮೇ ಬಹುತ್ ಫರ್ಕ್ ಹೈ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ ಹಠಯೋಗಕ್ಕೂ ಮತ್ತು ರಾಜಯೋಗಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಯಹ ಬಾತೆ ಸಮಜ್ನೆ ಕಿ ಹೈ, ಜಿಸ್ಕೋ ಸಮಜ್ ಮೇ ನಹಿ ಆತಿ ಹೋಗಿ ವಹ ಜುಟ್ಕಾ ಖಾತೆ ಉಬಾಸಿ ದೇತೆ रहेंगे. ಬಾಬಾ ಹೇಳ್ತಿದ್ರೆ ಇವೆಲ್ಲ ಮಾತು ತಿಳ್ಕೊಳ್ಳುವಂತಹ ಮಾತು ಯಾರೇ ತಿಳಿವಳಿಕೆಯಲ್ಲಿ ಇದು ಬರೋದಿಲ್ವೋ ಅವರು ತೂಕಡಿಸ್ತಾ ಆಕಳಿಸ್ತಾ ಇರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಹ ತೋ ತುಮಕೋ ಖಜಾನ ಮಿಲ್ತಾ ಹೈ. ಆದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ, ಇಲ್ಲಿ ನಿಮ್ಗೆ ಖಜಾನೆ ಸಿಗ್ತದೆ. ಬಡಿ ಬಾರಿ ಕಮಾಯಿ ಹೇ, ಬಹಳ ದೊಡ್ಡ ಸಂಪಾದನೆ ಇದೆ ನಿಮ್ಗೆ. ತುಮ್ ರತ್ನೋ ಸೆ ಜೋಲಿ ಬರ್ತೆ ಹೋ. ಬಾಬಾ ಹೇಳ್ತಾ ಇದ್ರೆ ನೀವು ರತ್ನಗಳಿಂದ ಜೋಳಿಗೆಯನ್ನ ತುಂಬಿಸ್ಕೊಳ್ತೀರಿ. ತೋ ಯಹ ಆಂಕೆ ಕೋಲ್ಕರ್ ಸುನ್ನ ಹೋತಾ ಹೇ. ಈ ಜ್ಞಾನ ರತ್ನಗಳಿಂದ ನಿಮ್ಮ ಜೋಳಿಗೆಯನ್ನ ತುಂಬಿಸ್ಕೊಳ್ತೀರಂದ್ಮೇಲೆ ನೀವು ಕಣ್ಣು ತೆರೆದು ಕೇಳಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. झुटके खाते रहेंगे या बुद्धि बाहर भटकती रहेगी तो वह राजधानी पा न सके. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ತೂಕಡಿಸ್ತಾ ಇದ್ರಿ ಆಕಳಿಸ್ತಾ ಇದ್ರಿ, ಬುದ್ಧಿ ಆ ಕಡೆ ಈ ಕಡೆ ಅಲ್ದಾಡ್ತಾ ಇತ್ತು ಅಂದ್ರೆ ನೀವು ರಾಜ್ಯವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತುಮ್ ಹೋ ರಾಜ ಋಷಿ ರಾಜಾಯಿ ಪ್ರಾಪ್ತ ಕರ್ನೆ ವಾಲೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೀವೆಲ್ಲ ರಾಜ ಋಷಿಗಳಾಗಿದ್ದೀರಿ, ರಾಜ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂಥವ್ರು. ಬಾಪ್ ರಾಜಧಾನಿ ಸ್ಥಾಪನೆ ಕರ್ತೆ ಹೇ. ತಂದೆ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾರೆ. ಶ್ರೀಕೃಷ್ಣ ನಹಿ ಕರ್ತೆ. ಶ್ರೀಕೃಷ್ಣ ಮಾಡೋದಿಲ್ಲ ಅಂತಾರೆ ಬಾಬಾ. ಶ್ರೀಕೃಷ್ಣ ತೋ ಬಾಪ್ ಕಾ ವರ್ಷ ಲೇತೆ ಹೇ. ಶ್ರೀಕೃಷ್ಣ ಅಂತೂ ತಂದೆಯಿಂದ ಆಸ್ತಿಯನ್ನ ಪಡ್ಕೊಳ್ತಾರೆ. ಅಬ್ ತುಮ್ಹಾರಾ ಬಾಪ್ ಹೇ ನಿರಾಕಾರ್ ಜಿಸ್ಸೆ ವರ್ಷ ಲೇ ರಹೆ ಹೋ ವಿಶ್ವ ಕಿ ಬಾದಶಾಹಿ ಕಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ನಿಮ್ಮ ತಂದೆ ನಿರಾಕಾರ ಆಗಿದ್ದಾರೆ, ಅವರಿಂದ ನೀವು ಆಸ್ತಿಯನ್ನ ಪಡ್ಕೊಳ್ತಾ ಇದ್ದೀರಿ, ವಿಶ್ವದ ರಾಜ್ಯ ಭಾಗ್ಯದ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕಿತ್ನಾ ತುಮ್ ಸಾವ್ಕಾರ್ ಬಂತೆ ಹೋ. ಬಾಬಾ ಹೇಳ್ತಾ ಇದ್ರೆ ನೀವು ಎಷ್ಟೊಂದು ಸಾವುಕಾರರಾಗ್ತೀರಿ. ಯಹ ಏಕ್ ಹಿ ಬಾಪ್ ಆಕರ್ ರಾಜ್ಯೋಗ್ ಸಿಕ್ಕಾತೆ ಹೇ. ಈ ಒಬ್ಬ ತಂದೆ ಬಂದು ನಮಗೆ ರಾಜ್ಯೋಗವನ್ನ ಕಲಿಸ್ತಾರೆ. ಸೋಬಿ ಗೂಮೋ ಫಿರೋ ಖಾವೋ ಪೀವೋ ಸಿರ್ಫ್ ಬಾಪ್ ಕೋ ಯಾದ್ ಕರೋ. ಬಾಬಾ ತಿಳಿಸ್ಕೊಡ್ತಿದ್ರೆ ಆದ್ರೂ ನೀವು ಓಡಾಡ್ರಿ, ತಿರುಗಾಡ್ರಿ, ತಿನ್ರಿ, ಕುಡೀರಿ, ಏನೇ ಮಾಡ್ರಿ, ಆದ್ರೆ ತಂದೆಯನ್ನ ನೆನಪು ಮಾಡಿ. ಸಾವುಕಾರ್ ಜರೂರ್ ಅಚ್ಚಿ ರೀತಿ ಖಾಯಂಗೆ ವಹ ತೋ ಅಪ್ನಿ ಕಮಾಯಿ ಕಾ ಫಲ್ ಖಾತೆ ಹೇ. ಯಾರಾದ್ರೂ ಶ್ರೀಮಂತರಿದ್ರೆ ಅವರು ಒಳ್ಳೆ ಆಹಾರವನ್ನೇ ಸ್ವೀಕಾರ ಮಾಡ್ತಾರೆ, ಒಳ್ಳೊಳ್ಳೆ ವೆರೈಟಿ ಆಹಾರವನ್ನ ಸ್ವೀಕಾರ ಮಾಡ್ತಾರೆ, ಅದು ಅವರ ಸಂಪಾದನೆಯ ಫಲವಾಗಿದೆ. ಮಾಲ್ ಪೂಡಾ ಖಾವೋ ಯಾ ರೋಟಿ ಖಾವೋ ಯಾದ್ ಕರೋ ಬಾಪ್ ಕೋ. ಬಾಬಾ ತಿಳಿಸ್ಕೊಡ್ತಿದ್ರೆ ವೆರೈಟಿ ವೆರೈಟಿ ಮಾಲ್ಪುವಾ ಇತ್ಯಾದಿ ವೆರೈಟಿ ಆಹಾರವನ್ನಾದ್ರೂ ಸ್ವೀಕಾರ ಮಾಡ್ರಿ ಅಥವಾ ರೊಟ್ಟಿ ಆದ್ರೂ ತಿನ್ರಿ, ಆದ್ರೆ ಯಾದ್ ಕರೋ ಬಾಪ್ ಕೋ. ಆದ್ರೆ ತಂದೆಯನ್ನ ಮಾತ್ರ ನೆನಪು ಮಾಡಿ. ಬಲ್ ಕುಚ್ ಬಿ ಖಾओ पैसा तब किसके लिए है. ಬಾಬಾ ಕೋಯಿ ಮನಾ ನಹಿ ಕರ್ತೆ ಹೇ. ಬಾಬಾ ತಿಳಿಸ್ಕೊಡ್ತಾರೆ ಬಲೆ ಏನಾದ್ರೂ ತಿನ್ರಿ ಅಂತಾರೆ, ಹಣ ಇರುವುದಾದ್ರೂ ಯಾಕೆ ಅಂತಾರೆ ಬಾಬಾ. ಯಾವುದಕ್ಕೂ ಬೇಡ ಅಂತ ಬಾಬಾ ಹೇಳೋದಿಲ್ಲ. ಸಿರ್ಫ್ ಬಾಪ್ ಸೆ ಯೋಗ ಲಗಾನಾ ಹೇ. ಕೇವಲ ತಂದೆಯೊಂದಿಗೆ ಯೋಗ ಜೋಡಿಸಬೇಕಾಗಿದೆ. ಇಸ್ ರಾಜಾಯಿ ಸ್ಥಾಪನ್ ಕರ್ನೆ ಮೇ ಖರ್ಚಾ ನಹಿ ಹೇ. ಉಸ್ ಲಡಾಯಿ ಆದಿ ಮೇ ಕಿತ್ನಾ ಖರ್ಚಾ ಹೋತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ರಾಜ್ಯವನ್ನ ಸ್ಥಾಪನೆ ಮಾಡೋದ್ರಲ್ಲಿ ಏನೂ ಖರ್ಚು ಇಲ್ಲ, ಆದ್ರೆ ಆ ಯುದ್ಧಗಳಲ್ಲಿ ಎಷ್ಟೆಲ್ಲ ಖರ್ಚು ಮಾಡ್ತಾರೆ. ಏರೋಪ್ಲೇನ್ ಪರ್ ಕಿತ್ನಾ ಖರ್ಚಾ ಹೋತಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಏರೋಪ್ಲೇನ್ಗಳಿಗೋಸ್ಕರವೂ ಎಷ್ಟೆಲ್ಲ ಖರ್ಚಾಗ್ತದೆ. ಗಿರ್ತೆ ಹೇ ತೋ ಏಕ್ದಮ್ ಖತಮ್ ಹೋ ಜಾತೆ ಹೇ. ಅಷ್ಟೆಲ್ಲ ಖರ್ಚು ಮಾಡಿರ್ತಾರೆ, ಆ ಏರೋಪ್ಲೇನ್ ಬಿದ್ದು ಹೋಯ್ತು ಅಂದ್ರೆ ಎಲ್ಲ ಸಮಾಪ್ತಿ ಆಗ್ಬಿಡ್ತದೆ ಏಕ್ದಮ್. ಕಿತ್ನಾ ನುಕ್ಸಾನ್ ಹೋ ಜಾತಾ ಹೇ. ಬಾಬಾ ತಿಳಿಸ್ತಾ ಇದ್ರೆ ಎಷ್ಟೊಂದು ಹಾನಿ ಆಗ್ತದೆ. ತೋ ಬಾಪ್ ಕಹತೆ ಹೇ ಚಲ್ತೆ ಫಿರ್ತೆ ಬಾಪ್ ಕೋ ಯಾದ್ ಕರೋ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ, ನಡೀತಾ ತಿರುಗ್ತಾ ತಂದೆಯನ್ನ ನೆನಪು ಮಾಡಿ. ಸ್ವದರ್ಶನ್ ಚಕ್ರ ಫಿರಾತೆ ರಹೋ. ಸ್ವದರ್ಶನ ಚಕ್ರವನ್ನ ತಿರುಗಿಸ್ತಾ ಇರಿ. ಹಮ್ನೆ 84 ಜನ್ ಪೂರೆ ಕಿಯೇ ಹೇ, ಅಬ್ ಚಲೆ ವತನ್ ಕಿ ಓರ್. ನಾವೀಗ 84 ಜನ್ಮವನ್ನ ಪೂರ್ಣ ಮಾಡಿದ್ದೀವಿ, ಈಗ ನಮ್ಮ ವತನದ ಕಡೆಗೆ ಹೋಗ್ತಾ ಇದ್ದೀವಿ. ಘರ್ ಜಾಕರ್ ಫಿರ್ ಆಯೇ ರಾಜಾಯಿ ಕರೆಂಗೆ. ಮನೆಗೆ ಹೋಗಿ ನಂತರ
ವಾಪಸ್ ಬಂದು ರಾಜ್ಯವನ್ನ ಮಾಡ್ತೀವಿ. ತುಮ್ ಆಕ್ಟ್ರೆಸ್ ಹೋನಾ, ಬಾಬಾ ಕೇಳ್ತಾ ಇದ್ರೆ ನೀವೆಲ್ಲ ಪಾತ್ರಧಾರಿಗಳಲ್ವಾ. ವಹ ಬಾಯೋಸ್ಕೋಪ್ ತೋ 2-2.5 घंटा चलते हैं. यह बेहद का नाटक 5000 वर्ष चलता है. इनको मनुष्य जान सकते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆ ಸಿನಿಮಾ ಇತ್ಯಾದಿ 2-2.5 ಗಂಟೆ ನಡಿಬಹುದು. ಆದ್ರೆ ಈ ಬೇಹದ್ದಿನ ನಾಟಕ 5000 ವರ್ಷದ್ದು ನಡೀತದೆ. ಇಸ್ಕೋ ಮನುಷ್ಯ ಹಿ ಜಾನ್ ಸಕ್ತೆ ಹೇ. ಈ ನಾಟಕವನ್ನ ಮನುಷ್ಯರೇ ಅರಿತುಕೊಳ್ಳೋದಕ್ಕೆ ಸಾಧ್ಯ. ಯಹ ದುನಿಯಾ ಹೇ ಕಾಂಟೋ ಕಾ ಜಂಗಲ್. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಸೃಷ್ಟಿ ಮುಳ್ಳಿನ ಕಾಡಾಗಿದೆ. ಬಡೇತೆ ಬಡಾ ಕಾಂಟ ಹೇ ವಿಕಾರ ಕಾ ಜೋ ಆದಿ ಮಧ್ಯ ಅಂತ ದುಃಖ ದೇತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಮುಳ್ಳಿನ ಕಾಡಿನಲ್ಲಿ ಇರುವಂತಹ ದೊಡ್ಡ ಮುಳ್ಳು ಅಂದ್ರೆ ವಿಕಾರದ್ದು ಅಂತ ಹೇಳ್ತಿದ್ದಾರೆ ಬಾಬಾ. ಅದು ಆದಿ ಮಧ್ಯ ಅಂತ್ಯ ದುಃಖವನ್ನೇ ಕೊಡ್ತದೆ. ದೂಸರೆ ನಂಬರ್ ಕಾ ಕಾಂಟ ಹೇ ಕ್ರೋಧ. 2ನೇ ನಂಬರ್ನ ಮುಳ್ಳಾಗಿದೆ ಕ್ರೋಧ. ಉನ್ಕಿ ನಿಶಾನಿ ಯಹ ಮಹಾಭಾರತ್ ಲಡಾಯಿ ದೇಕೋ. ಅದರ ಚಿಹ್ನೆ ಬಾಬಾ ಹೇಳ್ತಾ ಇದ್ರೆ ಈ ಮಹಾಭಾರತ ಯುದ್ಧವನ್ನ ನೋಡಿ. ಕೋಯಿ ಬಾತ್ ಮೇ ಗುಸ್ಸಾ ಆಯಾ ತೋ ಜಟ್ ಬಾಂಬ್ಸ್ ಶುರು ಕರ್ ದೇಂಗೆ. ಬಾಬಾ ತಿಳಿಸ್ತಾ ಇದ್ರೆ ಯಾವ್ದಾದ್ರೂ ಮಾತಿನಲ್ಲಿ ಸಿಟ್ಟು ಬಂತು ಅಂದ್ರೆ ತಕ್ಷಣ ಬಾಂಬ್ಸ್ ಇತ್ಯಾದಿಯನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಅಭಿ ತೋ ಐಸೆ ಐಸೆ ಬಾಂಬ್ಸ್ ಬನಾಯೆ ಹೇ ಜೋ ಬಾತ್ ಮತ್ ಪುಚೋ. ಬಾಬಾ ಹೇಳ್ತಾ ಇದ್ರೆ ಈಗ ಇಂತಿಂತ ಬಾಂಬ್ಸ್ ಅನ್ನ ತಯಾರು ಮಾಡಿದ್ದಾರೆ, ಅದನ್ನ ಹೇಳೋದಕ್ಕೂ ಸಾಧ್ಯ ಇಲ್ಲ. ಸತ್ಯುಗ್ ಮೇ ಕೋಯಿ ಲಡಾಯಿ ಆದಿ ಹೋತಿ ನಹಿ. ಇನ್ನ ಬಾಬಾ ತಿಳಿಸ್ತಾ ಇದ್ದಾರೆ ಸತ್ಯುಗದಲ್ಲಿ ಯಾವುದೇ ಯುದ್ಧ ಇತ್ಯಾದಿ ಇರೋದಿಲ್ಲ. ಸಂಗಮ್ ಪರ್ ಹಿ ಯಹ ಮಹಾಭಾರತ್ ಲಡಾಯಿ ದಿಕ್ಕಾಯಿ ಹೇ. ಇನ್ನ ಸಂಗಮ್ ಯುಗದಲ್ಲಿ ಈ ಮಹಾಭಾರತ ಯುದ್ಧವನ್ನ ತೋರಿಸಲಾಗಿದೆ. ದೂಸರೆ ಕೋಯಿ ಶಾಸ್ತ್ರ ಮೇ ಲಡಾಯಿ ಕಿ ಬಾತ್ ಹಿ ನಹಿ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅನ್ಯ ಯಾವ ಶಾಸ್ತ್ರಗಳಲ್ಲಿ ಯುದ್ಧದ ಮಾತೇ ಇಲ್ಲ. ವಹತೋ ಸಾರೆ ವಿಶ್ವಕ್ಕೆ ಮಾಲಿಕ್ ತುಮ್ ಮಾಲಿಕ್ ಬ್ರಾತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸ್ವರ್ಗದಲ್ಲಿ ನೀವಂತೂ ಇಡೀ ವಿಶ್ವಕ್ಕೆ ಮಾಲೀಕರಾಗಿರ್ತೀರಿ. ಲಡಾಯಿ ಕಿ ಬಾತ್ ಹೋನಾ ಸಕೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯುದ್ಧದ ಮಾತಿರುವುದಕ್ಕೆ ಅಥವಾ ಜಗಳಗಳ ಮಾತಿರುವುದಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರೋ ಮೇ ಅಸುರೋ ಔರ್ ದೇವತಾओं की ಲಡಾಯಿ ದಿಖಾಯಿ ಹೇ. ಇನ್ನ ಶಾಸ್ತ್ರಗಳಲ್ಲಿ ಅಸುರರ್ದು ದೇವತೆಗಳದ್ದು ಯುದ್ಧ ಆಯಿತು ಅಂತ ತೋರಿಸಲಾಗಿದೆ. ಪರಂತು ದೇವತಾಯೇ ಅಹಿಂಸಕ್ ಹೇ. ಆದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ ದೇವತೆಗಳು ಅಹಿಂಸಕರಾಗಿದ್ದಾರೆ. ತುಮ್ ಯೋಗ ಬಲ್ಸೆ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ. ಆದ್ರೆ ನೀವು ಯೋಗ ಬಲದಿಂದ ವಿಶ್ವಕ್ಕೆ ಮಾಲೀಕರಾಗ್ತೀರಿ. ಯಹ ಹೇ ಸೈಲೆನ್ಸ್ ಬಲ್, ಇಸ್ಮೇ ಕುಚ್ ತುಮ್ಕೋ ಬೋಲ್ನಾ ನಹಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ ಇದು ಶಾಂತಿಯ ಬಲ, ಇದರಲ್ಲಿ ನೀವೇನು ಮಾತನಾಡುವಂತಹದ್ದು ಇಲ್ಲ. ಯಾದ್ ಕೆ ಬಲ್ಸೆ ತುಮ್ ಬಾಬಾ ಸೆ ವಿಶ್ವಕಿ ಬಾದಶಾಹಿ ಲೇತೆ ಹೋ. ತಂದೆಯ ನೆನಪಿನ ಬಲದಿಂದ ನೀವು ವಿಶ್ವದ ಬಾಬನಿಂದ ವಿಶ್ವದ ಬಾದಶಾಹಿಯ ಆಸ್ತಿಯನ್ನ ಪಡ್ಕೊಳ್ತೀರಿ. ಫರ್ಕ್ ದೇಖೋ ಕಿತ್ನಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ವ್ಯತ್ಯಾಸ ನೋಡ್ರಿ, ಅವ್ರಿಗೂ ನಿಮಗೂ ಎಷ್ಟು ಇದೆ. ಸೈನ್ಸ್ ಬಲ್ ಸೆ ವಿನಾಶ್ ಹೋತಾ ಹೇ, ಉಸಿ ಹಿ ಸೈನ್ಸ್ ಸೆ ಫಿರ್ ಸತ್ಯುಗ್ ಮೇ ಸುಖ ದೇಖೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ವಿಜ್ಞಾನದ ಬಲದಿಂದ ಈಗ ವಿನಾಶ ಆಗ್ತದೆ, ಅದೇ ವಿಜ್ಞಾನದ ಬಲ ಮುಂದೆ ಸತ್ಯುಗದಲ್ಲಿ ಅದರಿಂದ ಸುಖವನ್ನ ನೋಡ್ತೀರಿ ಅಂತಾರೆ ಬಾಬಾ. ಸೈನ್ಸ್ ಸೆ ಇನ್ವೆನ್ಷನ್ ಕರಾತೆ ಹೇ, ವಹ ತೋ ಸುಖ ಕೆ ಲಿಯೇ ಕರ್ತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ವೈಜ್ಞಾನಿಕವಾಗಿ ಏನೆಲ್ಲ ಸಂಶೋಧನೆ ಮಾಡ್ತಾರೋ ಅದೆಲ್ಲ ಸುಖಕ್ಕೋಸ್ಕರವೇ ಮಾಡ್ತಾರೆ. ಯಹ ಬಿ ಆಕರ್ ಕುಚ್ ಜ್ಞಾನ್ ಲೇಂಗೆ. ಅವರು ಇಲ್ಲಿನೂ ಬಂದು ಏನ್ ಮಾಡ್ತಾರೆ, ಸ್ವಲ್ಪ ಜ್ಞಾನವನ್ನ ಪಡ್ಕೊಳ್ತಾರೆ. ಪ್ರದರ್ಶನಿ ಮೇ ತೋ ಸಬ್ ಆತೆ ಹೇ. ಪ್ರದರ್ಶನಿಯಲ್ಲಿ ಅಂತೂ ಎಲ್ಲರೂ ಬರ್ತಾರೆ. ಬಾಬನ್ ಮನೆಗಂದ್ರೆ ಎಲ್ಲರೂ ಬರೋದೇ ಇಲ್ಲ. ಆದ್ರೆ ಪ್ರದರ್ಶನಿ ಮೇ ತೋ ಸಬ್ ಆತೆ ಹೇ, ಆಗೆ ಚಲ್ ಸಬ್ ಆಯಂಗೆ. ಈಗ ಬರ್ದೇ ಇರ್ಬೋದು, ಮುಂದೆ ಹೋದ ಹಾಗೆ ಎಲ್ಲರೂ ಬರ್ತಾರೆ ಅಂತಾರೆ ಬಾಬಾ. ತುಮ್ಹಾರೆ ಇಸ್ ಸೈಲೆನ್ಸ್ ಬಲ್ಕಾ ಆವಾಸ್ ನಿಕ್ಲೇಗಾ. ಆಗ ಬಾಬಾ ಹೇಳ್ತಿದ್ರೆ ನಿಮ್ಮ ಈ ಒಂದು ಶಾಂತಿಯ ಬಲದ ಕೂಗು ಶಬ್ದ ಅವ್ರಿಗೆ ಕೇಳಿಸ್ತದೆ. ತುಮ್ ಪ್ರಶ್ನೆ ಪೂछते हो ಗೀತಾ ಕಾ ಭಗವಾನ್ ಕೌನ್. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ, ನೀವು ಅನ್ಯರಿಗೆ ಪ್ರಶ್ನೆ ಕೇಳ್ತೀರಿ, ಗೀತೆಯ ಭಗವಂತ ಯಾರು? ಐಸೆ ಪ್ರಶ್ನೆ ಕೋಯಿ ಪೂಛ್ ನಾ ಸಕೆ. ನಿಮ್ಮ ವಿನಃ ಇಂತಹ ಪ್ರಶ್ನೆಯನ್ನ ಯಾರು ಕೇಳುವುದಕ್ಕೆ ಸಾಧ್ಯ ಇಲ್ಲ. ಜಹ ಯಹ ಪ್ರಶ್ನೆ ಲಿಖತೆ ಹೇ ತೋ ಉನ್ಕೆ ಪೀಛೆ ಚಿತ್ರ ಬಿ ದೋ. ಎಲ್ಲಿ ಈ ಪ್ರಶ್ನೆಗಳನ್ನ ಬರೀತಿರೋ ಅಥವಾ ಈ ಪ್ರಶ್ನೆಗಳನ್ನ ಹೇಳ್ತಿರೋ ಅಲ್ಲಿ ಚಿತ್ರಗಳನ್ನ ಕೊಡಿ ಅಂತಾರೆ ಬಾಬಾ. ಗೀತಾ ಕಾ ಭಗವಾನ್ ಪರಂಪಿತ ಪರಮಾತ್ಮ ಯಾ ಶ್ರೀಕೃಷ್ಣ. ಗೀತೆಯ ಭಗವಂತ ಪರಂಪಿತ ಪರಮಾತ್ಮನೋ ಅಥವಾ ಶ್ರೀಕೃಷ್ಣ ಈ ಚಿತ್ರ ಕೊಡಿ. ಜೋ ಪೂರೇ 84 ಜನ್ಮ ಲೇತೆ ಹೇ. ಅದು ಯಾರು ಸಂಪೂರ್ಣ
84 ಜನ್ಮ ಪಡ್ಕೊಳ್ತಾರೋ ಅವ್ರಿಗೆ ಅಂತಿದ್ದಾರೆ ಬಾಬಾ, ಪತಿತ್ ಸೆ ಪಾವನ್ ಬನಾನೆ ವಾಲಾ ತೋ ಬಾಪ್ ಹಿ ಹೈ. ಯಾಕೆಂದ್ರೆ ಪತಿತರನ್ನ ಪಾವನ ಮಾಡುವಂಥವ್ರು ತಂದೆಯೇ ಆಗಿದ್ದಾರೆ. ಶ್ರೀಕೃಷ್ಣ ಕಿ ಆತ್ಮ ತೋ 84 ಜನ್ಮ ले सावरी बनी है, उनको बैठ समझाते हैं तुमने 84 ಜನ್ಮ लिए है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಶ್ರೀಕೃಷ್ಣನ ಆತ್ಮ 84 ಜನ್ಮ ತೆಗೆದುಕೊಂಡು ಕಪ್ಪಾಗಿದೆ. ಬಾಬಾ ಹೇಳ್ತಾರೆ ಉನ್ಕೋ बैठ समझाते हैं, ಅವರಿಗೆ ಕುತ್ಕೊಂಡ್ರು ತಿಳಿಸಲಾಗ್ತದೆ, ತುಮ್ನೆ 84 ಜನ್ಮ लिए है, ಆದ್ರೆ ನೀವು 84 ಜನ್ಮ ಪಡ್ಕೊಂಡಿದ್ದೀರಿ ಅಂತ. ತುಮ್ ಅಪ್ನೆ ಜನ್ಮಕ್ಕೂ ನಹಿ ಜಾನ್ತೆ ಹೋ. ಬಾಬಾ ಹೇಳ್ತಾರೆ ಶ್ರೀಕೃಷ್ಣನ ಆತ್ಮನೂ ಸಹ 84 ಜನ್ಮ ಪಡ್ಕೊಂಡಿದೆ ಅಂತ ಅವ್ರಿಗೆ ಹೇಳಿದಾಗ, ಹೇಗೆ ಪಡ್ಕೊಳ್ತಾರಂತ ಹೇಳಿದಾಗ, ಸನ್ಯಾಸಿಯುಂಕ ಧರ್ಮ ಹಿ ಅಲಗ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಸನ್ಯಾಸಿಗಳ ಧರ್ಮನೇ ಬೇರೆ ಅಂತಾರೆ ಬಾಬಾ. ಯಾಕಂದ್ರೆ ಅವರು ತಮ್ಮ ಜನ್ಮಗಳ ಬಗ್ಗೆ ಅರಿತುಕೊಂಡಿಲ್ಲ. ಪಾತ್ರಧಾರಿಗಳಂದ್ಮೇಲೆ ಅವರ ಪಾತ್ರದ ಬಗ್ಗೆ ಗೊತ್ತಿರಬೇಕಲ್ವಾ, ಹೇಗೆ 84 ಜನ್ಮವನ್ನ ಪಡ್ಕೊಳ್ತೀವಿ ಅಂತ. ಆದ್ರೆ ಸನ್ಯಾಸಿಗಳ ಧರ್ಮನೇ ಬೇರೆಯಾಗಿದೆ. ಭಾರತೀಯೋಂಕೋ ಅಪ್ನೆ ಧರ್ಮ ಕಾ ಪತಾ ನ ಹೋನೆ ಕಾರಣ ಅವ್ರವ್ರ ಧರ್ಮ ಮೇ ಜಾತೆ ರಾತೆ ಹೇ. ಬಾಬಾ ಹೇಳ್ತಾ ಇದ್ರೆ ಭಾರತವಾಸಿಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲದೆ ಇರುವ ಕಾರಣ ಅನ್ಯ ಧರ್ಮದಲ್ಲಿ ಹೋಗ್ತಾ ಇರ್ತಾರೆ ಅಂತಾರೆ ಬಾಬಾ. ಕಿಸಿ ಗುರು ಕಿ ಆಶೀರ್ವಾದ ಸೆ ಕಿಸ್ಕೋ ಧನ್ ಮಿಲ ಗಯಾ ತೋ ಉನ್ಕೆ ಪೀಚೆ ಚಟಕ್ ಪಡೆಂಗೆ. ಬಾಬಾ ಹೇಳ್ತಾ ಇದ್ರೆ ಯಾವ್ದಾದ್ರೂ ಗುರುವಿನ ಮೂಲಕ ಏನಾದ್ರೂ ಆಶೀರ್ವಾದ ಸಿಕ್ತು ಅಂದ್ರೆ, ಬಾಬಾ ಹೇಳ್ತಾ ಇದ್ರೆ ಹಣ ಸಿಕ್ತು ಅಂದ್ರೆ ಅವ್ರ ಹಿಂದೆನೆ ಬಿದ್ದ್ಬಿಡ್ತಾರೆ, ಅಲ್ದಾಡ್ತಾ ಇರ್ತಾರೆ ಅಂತಾರೆ ಬಾಬಾ. ಫಿರ್ ದೇವಾಲ ನಿಕ್ಲಾ ತೋ ಕಹೆಂಗೆ ಖುದಾ ಕಿ ಭಾವಿ. ಮತ್ತೇನಾದ್ರೂ ಲಾಸ್ ಆಗ್ಬಿಡ್ತಂದ್ರೆ ಏನ್ ಹೇಳ್ತಾರೆ, ಎಲ್ಲ ಖುದಾ ನಿಚ್ಚೆ, ಪರಮಾತ್ಮ ನಿಚ್ಚೆ ಅಂತ ಹೇಳ್ತಾರೆ. ಬಚ್ಚಾ ಮಿಲಾ ಬಹುತ್ ಖುಷಿ ಹೋಗಿ, ಅಚ್ಚಾ 10-12 दिन के बाद बच्चा मर गया तो कहेंगे ईश्वर की भावी. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳ ಜನ್ಮ ಆಯ್ತು ಅಂದ್ರೆ ಖುಷಿ ಆಗ್ತದೆ, ಒಳ್ಳೇದು. 10-12 ದಿನದ ನಂತರ ಮಗು ಸತ್ತೋಯ್ತು ಅಂದ್ರೆ ಈಶ್ವರಿಚ್ಛೆ, ಇನ್ಕೋ ಜಿಂದಾ ಕರ್ನಾ ಹಮಾರೆ ಹಾತ್ ಮೇ ನಹಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇವರನ್ನ ಮತ್ತೆ ಬದುಕಿಸುವಂತದ್ದು ನಮ್ ಕೈಯಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾಕ್ಕೆ ಬಹುತ್ ಐಸೆ ಮಿಸಾಲ್ ದೇಕೆ ಹುಯೇ ಹೇ. ಬಾಬಾ ಇಂತಹ ಉದಾಹರಣೆಗಳನ್ನ ಅನೇಕ ನೋಡಿದ್ದಾರೆ. ಐಸೆ ಬಹುತ್ ಹೋತೆ ಹೇ. ಈ ರೀತಿ ಬಹಳಷ್ಟು ಆಗ್ತವೆ ಅಂತಾರೆ ಬಾಬಾ. ಯಹತು ಬಾಪ್ ಬೇಟಾ ಹೇ. ಇಲ್ಲಿ ಅಂತೂ ತಂದೆ ಕುತ್ಕೊಂಡಿದ್ದಾರೆ. ಬಾಪ್ ಬಚ್ಚೋಂಕೋ ಸಮಜಾತೆ ಹೇ, ಮೀಠೆ ಮೀಠೆ ಬಚ್ಚೋ ಪಾವನ್ ಬನೋ. ಬಾಬಾ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಮಧುರಾತಿ ಮಧುರ ಮಕ್ಕಳೇ ಪಾವನರಾಗಿ. याद है जब महाभारत लड़ाई लगी थी तो द्रौपदी ने पुकारा था, बाबा हमको यह दुशासन नंगर करते हैं, हमको इनसे बचाओ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೆನಪಿದೆಯಾ ಅಂತ ಹೇಳ್ತಿದ್ದಾರೆ. ಯಾವಾಗ ಮಹಾಭಾರತ ಯುದ್ಧ ಆಗಿತ್ತೋ ಆವಾಗ ದ್ರೌಪದಿನೂ ಸಹ ರಕ್ಷಣೆಗೋಸ್ಕರ ಕರೆದಿದ್ಲು, ಈ ದುಶ್ಯಾಸನನಿಂದ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಪರಮಾತ್ಮನನ್ನ ಕರೆದಿದ್ಲು. 5000 ವರ್ಷ ಕಿ ಬಾತ್ ಹೇ. ಇದೆಲ್ಲ 5000 ವರ್ಷದ ಮಾತು ಅಂತಾರೆ ಬಾಬಾ. ಇನ್ ಅಬ್ಲಾಂ ಪರ್ ಅತ್ಯಾಚಾರ ಇಸ್ ವಿಶ್ವ ಪರ್ ಹಿ ಹೋತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅಬಲೆಯರ ಮೇಲೆ ಅತ್ಯಾಚಾರ ನಡೆಯುವುದು ಈ ವಿಕಾರಕ್ಕೋಸ್ಕರವೇ. ಕೈ ತೋ ಸ್ತ್ರೀಯಾ ಬಿ ಐಸೆ ಹೋತೆ ಹೇ ಜೋ ವಿಶ್ ಬಿಗರ್ ರಹ ನಹಿ ಸಕ್ತಿ. ಇನ್ನು ಕೆಲವು ಸ್ತ್ರೀಯರು ಈ ರೀತಿ ಇರ್ತಾರೆ, ಅವರು ವಿಕಾರ ಇಲ್ಲದೆ ಇರೋದಕ್ಕಾಗೋದಿಲ್ಲ. ಉನ್ಹೊಂಕ ನಾಂಬಿ ರಖಾ ಹುವಾ ಹೇ ಸೂಪನ್ ಕಾ ಪೂತನಾ. ಅಂತವ್ರಿಗೆ ಹೆಸರನ್ನ ಬರೀಲಾಗಿದೆ ಸೂರ್ಪನಕ ಅಥವಾ ಪೂತನಿಯರು ಅಂತ. ಜೋ ವಿಶ್ ಕೆ ಲಿಯೆ ತಂಗ್ ಕರ್ತೆ ಹೇ ವಹ ಹೈ ಕಂಸ್ ಜರಾಸಂಧಿ ಶಿಶುಪಾಲ. ಯಹ ಸಬ್ ವಿನಾಶ್ ಕೋ ತೋ ಪಾನೆ ಹಿ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸ್ತ್ರೀಯರಲ್ಲಿ ಯಾರು ವಿಕಾರ ಇಲ್ಲದೆ ಇರುವುದಕ್ಕಾಗೋದಿಲ್ವೋ ಅವ್ರಿಗೆ ಸೂರ್ಪನಕ ಪೂತನ ಅಂತ ಹೇಳಲಾಗ್ತದೆ. ಅದೇ ರೀತಿ ಬಾಬಾ ಹೇಳ್ತಿದ್ರೆ ವಿಕಾರಕ್ಕೋಸ್ಕರ ಯಾರು ತೊಂದರೆ ಮಾಡ್ತಾ ಇರ್ತಾರೋ ಅವ್ರು ಯಾರು? ಬಾಬಾ ಹೇಳ್ತಿದ್ರೆ ಕಂಸ ಜರಾಸಂಧ ಶಿಶುಪಾಲ ಆಗಿದ್ದಾರೆ. ಯಸ ವಿನಾಶ್ ಕೊತೋ ಪಾನೆ ಹಿ ಹೈ. ಇವರೆಲ್ಲರೂ ವಿನಾಶವನ್ನ ಪಡ್ಕೊಳ್ಳೇಬೇಕು, ಹೊಂದಲೇಬೇಕು. ಇಸ್ ಸಮಯ ಹೇ ಅಸುರಿ ರಾವಣ್ ರಾಜ್ ಫಿರ್ ಹೋಗ ಈಶ್ವರ್ಯ ರಾಜ್. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಸಮಯದಲ್ಲಿರುವುದು ಅಸುರಿ ರಾಜ್ಯ ಅಥವಾ ರಾವಣರ ರಾಜ್ಯ, ನಂತರ ಈಶ್ವರ್ಯ ರಾಜ್ಯ ಆಗ್ತದೆ ಅಂತಾರೆ ಬಾಬಾ. ಇಸ್ ಸಾರೆ ಚಕ್ರ ಕೋ ತೋ ತುಮ್ ಜಾನ್ ಗಯೆ ಹೋ ಫಿರ್ 84 ಜನ್ಮ ಲೇತೆ ಹೋ.
ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಇಡೀ ಚಕ್ರದ ಜ್ಞಾನವನ್ನು ಅರಿತುಕೊಂಡಿದ್ದೀರಿ, ಹೇಗೆ 84 ಜನ್ಮವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ ನಿಮಗೆ. ಆಮೇಲೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, 84 ಜನ್ಮ ಲೇತೆ ಯಹ ಭೂತಾ ತಬ್ ಹೇ ಜಬ್ ವಿಕಾರ ಮೇ ಜಾತೆ ಹೇ. ಇದು ಯಾವಾಗ ಮರೀತದಂದ್ರೆ ಯಾವಾಗ ವಿಕಾರದಲ್ಲಿ ಹೋಗ್ತಿರೋ ಆಗ. ವಿಕಾರ ಮೇ ಜಾನೆ ವಾಲೆ ಕಾ ಮುಖ್ ಹಿ ಪೀಲಾ ಹೋ ಜಾತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾರು ವಿಕಾರಕ್ಕೆ ವಶ ಆಗಿರ್ತಾರೋ ಅವರ ಮುಖನೇ ಹಳದಿ ಆಗ್ಬಿಡ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಖುದ್ ಹಿ ಸಮಸ್ತೆ ಹೇ ಯಾ ಹಮ್ನೆ ಕ್ಯಾ ಕರ್ ದಿಯಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅವ್ರ ಮುಖನೇ ಬೇಜಾರ್ನಲ್ಲಿ ಬಂದ್ಬಿಡ್ತದೆ, ಪಶ್ಚಾತ್ತಾಪ ಪಡ್ತಾರೆ, ನಾವು ಯಾಕಾದ್ರೂ ಹೀಗೆ ಮಾಡಿದ್ವಿ ಅಂತ. ಬಾಪ್ ಕಾತೆ ಬಚ್ಚೆ ಇಸ್ ವಿಷಯ ಗಟ್ಟರ್ ಮೇ ಮತ್ ಜಾವು. ಆದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಈ ವಿಕಾರಿ ರೂಪಿ ಗಟ್ಟರ್ನಲ್ಲಿ ಹೋಗ್ಬೇಡಿ ಅಂತಾರೆ. ಯಹ ತುಮಕೋ ಆದಿ ಮಧ್ಯ ಅಂತ್ ದುಃಖ ದೇನೆ ವಾಲಾ ಹೇ, ಇಸ್ಮೇ ನ ಪಡೋ. ಮಕ್ಕಳೇ ಇದು ಆದಿ ಮಧ್ಯ ಅಂತ ದುಃಖವನ್ನ ಕೊಡುವಂಥದ್ದು, ಇದರಲ್ಲಿನೇ ನೀವು ಬೇಡಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಕಸ್ಸಮ್ ಉಠಾವೋ ಕಿ ಹಮ್ ವಿಕಾರ್ ಮೇ ಕಭಿ ನಹಿ ಜಾಯೆಂಗೆ. ಬಾಬಾ ಹೇಳ್ತಾ ಇದ್ರೆ ಪ್ರತಿಜ್ಞೆ ಮಾಡ್ಬೇಕು, ನಾವೆಂದು ವಿಕಾರದಲ್ಲಿ ಹೋಗೋದಿಲ್ಲ. ಭಗವಾನ್ ವಾಚ್ ಹೇ ಕಾಮ ಮಹಾಶತ್ರು ಹೇ. ಇನ್ನು ಭಗವಾನ್ ವಾಚ ಆಗಿದೆ ಕಾಮ ಮಹಾಶತ್ರು. ಹರ್ ಏಕ್ ಚಿತ್ರ ಮೇ ಪಹಲೆ ತೋ ಯಹ ಲಿಖೋ. ಬಾಬಾ ತಿಳಿಸ್ಕೊಡ್ತಿದ್ರೆ ಪ್ರತಿಯೊಂದು ಚಿತ್ರದಲ್ಲಿಯೂ ಮೊದಲು ಇದನ್ ಬರೀರಿ ಅಂತಾರೆ ಬಾಬಾ. ಜ್ಞಾನ್ ಸಾಗರ್ ಪತಿತ್ ಪಾವನ್ ಗೀತಾ ಜ್ಞಾನ್ ದಾತ ಶಿವ್ ಭಗವಾನ್ ವಾಚ್. ಈ ರೀತಿ ಬರೀಬೇಕು, ಜ್ಞಾನ ಸಾಗರ ಪತಿತ ಪಾವನ ಗೀತಾ ಜ್ಞಾನದಾತ ಶಿವ ಭಗವಾನ್ ವಾಚ. ತೋ ಫಿರ್ ಶ್ರೀಕೃಷ್ಣ ಕಾ ನಾಮ್ ಉಡ್ ಜಾಯೆ. ಆ ರೀತಿ ಹೇಳಿದಾಗ ಶ್ರೀಕೃಷ್ಣನ ಹೆಸರೇ ಹಾರಿ ಹೋಗ್ತದೆ ಅಂತಾರೆ ಬಾಬಾ. ಹಮ್ಕೋ ಗೀತಾ ಕಾ ಭಗವಾನ್ ಬೈಟ್ ಯಹ ಬತ್ಲಾತೆ ಹೇ. ಇನ್ನು ನಮ್ಗೆ ಗೀತೆಯ ಭಗವಂತನೇ ಕುತ್ಕೊಂಡು ಇದನ್ನೆಲ್ಲ ತಿಳಿಸ್ತಾ ಇದ್ದಾರೆ. ವಹಿ ಜ್ಞಾನ್ ಹಮ್ ಲೇತೆ ಹೇ. ಅದೇ ಜ್ಞಾನವನ್ನ ನಾವೀಗ ಪಡ್ಕೊಳ್ತೀವಿ. ಭಗವಾನ್ ಹಿ ಆಕರ್ ನೈ ದುನಿಯಾ ಸ್ಥಾಪನ್ ಕರ್ತೆ ಹೇ और ಪುರಾನಿ ದುನಿಯಾ ಕಾ ವಿನಾಶ ಹೋತಾ ಹೇ. ಶಿವಬಾಬ ಸ್ವಯಂ ಪರಮಾತ್ಮನೇ ಬಂದು ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ, ಮತ್ತೆ ಹಳೆಯ ಜಗತ್ತಿನ ವಿನಾಶ ಮಾಡ್ತಾರೆ. ಜರೂರ್ ಜ್ಞಾನ್ ಯಜ್ಞ ಹೇನಾ ಅಸುಲ್ ಹೇ ಶಿವಬಾಬಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅವಶ್ಯವಾಗಿ ಜ್ಞಾನ ಯಜ್ಞ ಇದೆ ಅಲ್ವಾ, ರುದ್ರ ಜ್ಞಾನ ಯಜ್ಞ ಇದೆ ಅಂದಮೇಲೆ ಬಾಬಾ ಹೇಳ್ತಾ ಇದ್ದಾರೆ ಅಸುಲ್ ಹೇ ಶಿವಬಾಬಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ರುದ್ರ ಜ್ಞಾನ ಯಜ್ಞ ಅಂತ ಹೇಳ್ತೀವಿ, ಆದ್ರೆ ನಿಜವಾಗ್ಲೇ ಇರುವುದು ಶಿವಬಾಬಾ. ರುದ್ರ ಬಾಬಾ ನಹಿ ಕಹೆಂಗೆ, ಅವ್ರಿಗೆ ರುದ್ರ ಬಾಬಾ ಅಂತ ಹೇಳಲಾಗೋದಿಲ್ಲ. बॉम्बे में बाबूरनाथ का भी मंदिर है. अब बबुल कहा जाता है कांटों को. ಬಾಬುರಿನಾಥ್ ನಾಮ್ ಕ್ಯೂ ರಖಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಹಳೆಯ ಜಗತ್ತಿನ ವಿನಾಶ ಆಗುವಂತದ್ದಿದೆ ಅಂದ್ಮೇಲೆ ಬಾಬಾ ಹೇಳ್ತಿದ್ರೆ ಇದು ರುದ್ರಜ್ಞಾನ ಯಜ್ಞ ಆಗಿದೆ ಅಂದ್ಮೇಲೆ ಈಗ ಬಾಬಾ ಬಾಂಬೆ ಮೇ ಬಾಬುರಿನಾಥ್ ಕಾ ಭಿ ಮಂದಿರ್ ಹೇ. ರುದ್ರ ಬಾಬಾ ಅಲ್ಲ, ಬಾಂಬೆಯಲ್ಲಿ ಬಬುರಿನಾಥನ ಮಂದಿರನೂ ಇದೆ. ಅಬು ಬಬುಲ್ ಕಹಾ ಜಾತಾ ಹೇ ಕಾಂಟೋಕು. ಬಬುಲ್ ಅಂತ ಹೇಳಿದ್ರೆ ಅದು ಒಂದು ಮುಳ್ಳಿಗೆ ಅಂತಾರೆ ಬಾಬಾ. ಬಬುರಿನಾಥ್ ನಾಮ್ ಕ್ಯೂ ರಖಾ ಹೇ. ಬಬುರಿನಾಥ್ ಅಂತ ಯಾಕೆ ಹೆಸರಿಡಲಾಗಿದೆ? ಯಹ ಕೋಯಿ ಸಮಸ್ಯೆ ನಹಿ ಹೇ. ಇದನ್ನ ಯಾರೂ ತಿಳ್ಕೊಂಡಿಲ್ಲ. ಚಿತ್ರ ತೋ ಶಿವ್ ಕಾ ಹಿ ಹೇ, ಬಾಕಿ ತೋ ಅನೇಕ ನಾಮ್ ರಖ್ ದಿಯೇ ಹೇ. ಚಿತ್ರಗಳಂತೂ ನಿಮ್ ಬಾಬಾ ಹೇಳ್ತಾ ಇದ್ರೆ ಚಿತ್ರ ತೋ ಶಿವ್ ಕಾ ಹಿ ಹೇ. ಚಿತ್ರ ಅಂತೂ ಶಿವಬಾಬರವ್ರದೇ ಆಗಿದೆ, ಬಾಕಿ ಉಳಿದಿದ್ವೆಲ್ಲ ಅನೇಕ ಪ್ರಕಾರದ ಹೆಸರುಗಳನ್ನ ಇಟ್ಟಿದ್ದಾರೆ. ಶಿವಬಾಬಾ ಹಿ ಆಕರ್ ಕಾಂಟೋं के जंगल को फूलों का बगीचा बनाते हैं, वही तुम्हारा ಬಾಬಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಶಿವಬಾಬಾನೇ ಬಂದು ಮುಳ್ಳಿನ ಸಮಾನ ಇದ್ದಂಥವರನ್ನ ಅಥವಾ ಕಾಂಟೋं के जंगल को फूलों का बगीचा बनाते हैं, ಮುಳ್ಳಿನ ಕಾಡನ್ನ ಹೂದೋಟವನ್ನಾಗಿ ಮಾಡ್ತಾರೆ. ವಹಿ ತುಮಾರ ಬಾಬಾ ಹೇ. ಅವರೇ ನಮ್ಗೇನಾಗಿದ್ದಾರೆ? ತಂದೆ ಆಗಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಉನ್ಕಾ ನಾಮ್ ಹೇ ಶಿವ್, ಶಿವ್ ಪರಮಾತ್ಮಾಯ ನಮಃ. ಅವರ ಹೆಸರೇ ಆಗಿದೆ ಶಿವ ಅಂದ್ಮೇಲೆ ಶಿವ ಪರಮಾತ್ಮಾಯ ನಮಃ ಅಂತ ಹೇಳಲಾಗ್ತದೆ. ಬ್ರಹ್ಮ ದೇವತಾ ವಿಷ್ಣು ನಮಃ. ಅಕ್ಷರ್ ಬಿಲ್ಕುಲ್ ಕ್ಲಿಯರ್ ಹೇ. ಇನ್ನು ಶಿವಬಾಬನಿಗೆ ಬಿಟ್ರೆ ಉಳಿದವ್ರಿಗೆಲ್ಲ ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂತ ಹೇಳ್ತಾರೆ. ಬ್ರಾಹ್ಮಣ ದೇವಿ ದೇವತಾಯ ನಮಃ. ಅಕ್ಷರ್ ಬಿಲ್ಕುಲ್ ಕ್ಲಿಯರ್ ಹೇ.
ಶಿವನಿಗೆ ಪರಮಾತ್ಮಾಯ ನಮಃ ಅಂತ ಹೇಳ್ತಾರೆ, ಬ್ರಾಹ್ಮಣರಿಗೆ ದೇವಿ ದೇವತಾಯ ನಮಃ ಅಂತ ಹೇಳ್ತಾರೆ. ಇದು ಅಕ್ಷರ ಸಂಪೂರ್ಣ ಕ್ಲಿಯರ್ ಆಗಿದೆ. अब वह परमपिता परमात्मा बैठ इस रथ द्वारा समझा रहे हैं. ಈಗ ಆ ಪರಂಪಿತ ಪರಮಾತ್ಮ ಕುಳಿತು ಈ ರಥದ ಮೂಲಕ ತಿಳಿಸ್ತಾ ಇದ್ದಾರೆ. ಹೂ ಭೂ ಜೈಸೆ ಲೌಕಿಕ ಬಾಪ್ ಸಮझाते हैं बच्चे हमारे कुल को कलंक नहीं लगाना. ಯಥಾವತ್ತಾಗಿ ಹಂಗೆ ಹೇಳ್ತಾರೆ ಬಾಬಾ. ಹೆಂಗೆ ಲೌಕಿಕ ತಂದೆನೂ ಸಹ ತನ್ನ ಮಕ್ಕಳಿಗೆ ಹೇಳ್ತಾರಲ್ವಾ, ಮಕ್ಕಳೇ ಈ ಕುಲಕ್ಕೆ ಕಳಂಕವನ್ನ ತರಬೇಡಿ ಅಂತ. ಕೋಯಿ ಖರಾಬ್ ಕಾಮ್ ನಹಿ ಕರ್ನಾ. ಕುಲಕ್ಕೆ ಕಳಂಕ ಬರುವಂತಹ ಯಾವುದೇ ಅಶುದ್ಧ ಕಾರ್ಯವನ್ನ, ಅಪವಿತ್ರ ಕಾರ್ಯವನ್ನ ಮಾಡಬೇಡಿ ಅಂತ ಹೇಳುತ್ತಿದ್ದಾರೆ ಬಾಬಾ. ಯಹ ಬಾಬಾ ಬಿ ಕಹತೆ ಹೇ ಬಚ್ಚೆ ವಿಕಾರ ಮೇ ತು ಕಭಿ ನಹಿ ಜಾನಾ. ಈ ಬಾಬಾರವರು ಹೇಳ್ತಾ ಇದ್ದಾರೆ, ಬ್ರಹ್ಮ ತಂದೆನೂ ಹೇಳ್ತಾ ಇದ್ದಾರೆ, ಮಕ್ಕಳೇ ಎಂದೂ ವಿಕಾರದಲ್ಲಿ ಹೋಗಬೇಡಿ. ಪವಿತ್ರ ಬನ್ನೆ ಬೇಗರ್ ಸ್ವರ್ಗಕ್ಕೆ ಮಾಲೀಕ್ ಊಂಚ್ ಪದ್ ಪಾ ನಹಿ ಸಕೆಂಗೆ. ಬಾಬಾ ಹೇಳ್ತಾ ಇದ್ದಾರೆ, ಪವಿತ್ರರಾಗದೆ ಯಾರು ಸ್ವರ್ಗದಲ್ಲಿ ಉನ್ನತ ಪದವಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಹುತ್ ಜಬರ್ದಸ್ತ್ ಕಮಾಯಿ ತುಮ್ ಬಚ್ಚೆ ಕರ್ ರಹೆ ಹೋ. ಬಾಬಾ ಹೇಳ್ತಾ ಇದ್ರೆ ಬಹಳಷ್ಟು ಜಬರ್ದಸ್ತ್ ಆದಂತಹ ಒಂದು ಸಂಪಾದನೆಯನ್ನ ನೀವು ಮಕ್ಕಳು ಮಾಡ್ಕೊಳ್ತಾ ಇದ್ದೀರಿ. ಬಾಕಿ ಸಬ್ ಗವಾ ರಹೆ ಹೇ. ಬಾಕಿ ಜಗತ್ನಲ್ಲಿ ಇವತ್ತು ಎಲ್ಲರೂ ಕಳ್ಕೊಳ್ತಾ ಇದ್ದಾರೆ ಅಂತಿದ್ದಾರೆ ಬಾಬಾ. बल कोई के पास पदम है, बड़े बड़े महल बना रहे हैं, लाखों रुपये खर्चा करते हैं. ಬಾಬಾ ಹೇಳ್ತಾ ಇದ್ದಾರೆ, ಯಾರ್ದಾದ್ರೂ ಬಳಿ ಪದಂ ಇರ್ಬೋದು, ದೊಡ್ಡ ದೊಡ್ಡ ಮಹಲ್ಗಳಿರ್ಬೋದು, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ಇರ್ಬೋದು, ಖರ್ಚಿಗೆ ಅಂತ ಕೊಡ್ತಾ ಇರ್ತಾರೆ. ಲಾಖೋ ರೂಪಾಯಿ ಖರ್ಚಾ ಕರ್ತೆ ಹೇ, ಖರ್ಚನ್ನ ಮಾಡ್ತಾ ಇರ್ತಾರೆ. ಬಾಬಾ ತಿಳಿಸ್ತಾ ಇದ್ದಾರೆ, ತುಮ್ ಸಮಸ್ತೆ ಹೋ ವಹ ಹಮಾರ ಸಬ್ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ. ಈಗ ನಿಮಗೂ ಗೊತ್ತು, ಭಕ್ತಿಯಲ್ಲಿ ನಾವೇನೆಲ್ಲ ಮಾಡಿದ್ವೋ ಅದೆಲ್ಲ ಹಣವನ್ನ, ಸಮಯವನ್ನ, ಶಕ್ತಿಯನ್ನ ಎಲ್ಲವನ್ನ ವ್ಯರ್ಥವಾಗಿ ಕಳೆದ್ವಿ. ಯಹ ಕುಚ್ ಕಾಮ್ ನಹಿ ಆಯೇಗಾ, ಸಬ್ ಖತಮ್ ಹೋ ಜಾಯೇಗಾ. ಇದು ಯಾವುದು ನಿಮ್ ಕೆಲಸಕ್ಕೆ ಉಪಯೋಗಕ್ಕೆ ಬರೋದಿಲ್ಲ ಅಂತಿದ್ದಾರೆ ಬಾಬಾ. ಎಲ್ಲ ಏನಾಗ್ತದೆ, ಸಮಾಪ್ತಿ ಆಗ್ಬಿಡ್ತದೆ. ವಹ ತೋ ಸಮಸ್ತೆ ಹೇ 10-12,000 ವರ್ಷ ಚಲೆಂಗೆ. ಬಾಬಾ ತಿಳಿಸ್ಕೊಡ್ತಾರೆ, ಅವ್ರು ತಿಳ್ಕೊಂಡಿದ್ದಾರೆ ಇನ್ನೂ 10-12,000 ವರ್ಷ ನಡೀತದೆ ಅಂತ. ತುಮ್ ಬಚ್ಚೆ ಜಾನ್ತೆ ಹೋ ಮೌತ್ ತೋ, ಆದ್ರೆ ನೀವು ಮಕ್ಕಳು ತಿಳ್ಕೊಂಡಿದ್ರಿ ಸಾವಂತು ಸಾಮ್ನೆ ಕಡಾ ಹೇ, ಸಿರ್ ಪರ್ ಕಡಾ ಹೇ. ಸಾವಂತು ಸಮ್ಮುಖದಲ್ಲೇ ಇದೆ, ನಿಮ್ ತಲೆ ಮೇಲಿದೆ. ಥೋಡೆ ಸಮಯಕ್ಕೆ ಅಂದರ್ ಯಹ ಅರ್ಥಕ್ವೇಕ್ ಆದಿ ಹೋ ಸಬ್ ಡಾವಾಡೋಲ್ ಹೋ ಜಾಯೇಗಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಸ್ವಲ್ಪ ಸಮಯದ ನಂತರ ಈ ಭೂಕಂಪ ಇತ್ಯಾದಿಯಾಗಿ ಎಲ್ಲವೂ ಮೇಲೆ ಕೆಳಗಾಗ್ಬಿಡ್ತದೆ. ಅರ್ಥಕ್ವೇಕ್ ಆದಿ ಮೇ ಅನ್ಗಿನತ್ ಮರ್ ಜಾತೆ ಹೇ. ಈ ಭೂಕಂಪ ಇತ್ಯಾದಿ ಆಯ್ತು ಅಂದ್ರೆ ಎಣಿಕೆಗೂ ಮಾಡ್ಲಾರ್ದಷ್ಟು ಜನ ಸತ್ ಹೋಗ್ಬಿಡ್ತಾರೆ. ಅಬ್ ತೋ ವಿನಾಶ್ ಹೋನಾ ಹಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗಂತೂ ವಿನಾಶ ಆಗುವಂಥದ್ದೇ ಇದೆ. ವಿನಾಶ್ ಕಾ ಸಾಕ್ಷಾತ್ಕಾರ ಔರ್ ಸ್ಥಾಪನಾ ಕಾ ಸಾಕ್ಷಾತ್ಕಾರ ಕಿಯಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ವಿನಾಶದ ಸಾಕ್ಷಾತ್ಕಾರ ಮತ್ತೆ ಸ್ಥಾಪನೆಯ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಿದ್ದೀರಿ. ಸೋ ಫಿರ್ ಇನ್ ಆಂಖೋನ್ ಸೆ ದೇಖೆಂಗೆ. ಅದನ್ನ ಮತ್ತೆ ಈ ಕಣ್ಣಿನಿಂದ ನೀವು ನೋಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಭಕ್ತಿ ಮಾರ್ಗ ಮೇ ಕಿತ್ನಾ ಕುಚ್ ಕರ್ತೆ ಹೇ ಪರಂತು ಕೋಯಿ ವೈಕುಂಠ ಮೇ ಜಾನ ಸಕೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲ ಮಾಡ್ತಾರೆ, ಆದ್ರೆ ಪರಂತು ಕೋಯಿ ವೈಕುಂಠ ಮೇ ಜಾನ ಸಕೆ, ಆದ್ರೆ ಯಾರು ವೈಕುಂಠಕ್ಕೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಕಾ ಸಾಗರ್ ಜ್ಞಾನ್ ಬಿಗರ್ ಸದ್ಗತಿ ಹೋನ ಸಕೆ. ಯಾಕಂದ್ರೆ ಜ್ಞಾನ ಇಲ್ಲದೆ ಯಾರ್ದು ಸದ್ಗತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಹ ಸಬ್ ಭಕ್ತಿ ಮಾರ್ಗಕ್ಕೆ ಖಿಲೌನೆ ಹೇ. ಬಾಬಾ ಹೇಳ್ತಾ ಇದ್ರೆ ಇವೆಲ್ಲ ಭಕ್ತಿ ಮಾರ್ಗದ ಆಟಿಕೆಗಳಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಚ್ಚಾ, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, कुल कलंकित करने वाला कोई भी काम नहीं करना है. ಕುಲಕ್ಕೆ ಕಳಂಕ ಬರುವಂತಹ ಯಾವುದೇ ಕಾರ್ಯವನ್ನ ಮಾಡಬಾರದು. ಪವಿತ್ರ ಬನ್ನೆ ಕಿ ಅಪ್ನೆ ಆಪ್ ಸೆ ಪ್ರತಿಜ್ಞಾ ಕರ್ನಿ ಹೇ.
ಪವಿತ್ರರಾಗುವುದಕ್ಕೋಸ್ಕರ ತಮ್ಮೊಂದಿಗೆ ತಾವೇ ಪವಿತ್ರವಾಗಿರ್ತೀವಿ ಅನ್ನುವಂಥ ಪ್ರತಿಜ್ಞೆ ಮಾಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಅಬ್ ಅಪ್ನಾ ಟೈಮ್ ಮನಿ ವೇಸ್ಟ್ ನಹಿ ಕರ್ನಾ ಹೇ. ಈಗ ನಿಮ್ಮ ಸಮಯವನ್ನ ಹಣವನ್ನ ಏನು ವ್ಯರ್ಥ ಮಾಡಬಾರದು. ಫೂಲೋಂ ಕೆ ಬಗೀಚೆ ಮೇ ಚಲನೆ ಕೆ ಲಿಯೆ ಕಾಂಟೆ ನಿಕಾಲ್ ದೇತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಹೂವಿನ ತೋಟಕ್ಕೆ ಹೋಗುವುದಕ್ಕಾಗಿ ಕಾಲನ್ನ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಕಾಂಟೆ ನಿಕಾಲ್ ದೇನೆ ಹೇ. ಹೂವಿನ ತೋಟಕ್ಕೆ ಹೋಗ್ಬೇಕಂದ್ರೆ ಮುಳ್ಳುಗಳನ್ನ ದೂರ ಮಾಡಿಬಿಡಬೇಕು. वरदान, अलौकिक खेल और खिलौनों से खेलते हुए सदा शक्तिशाली बनने वाले अचल अडोल भव. ಅಲೌಕಿಕ ಆಟ ಮತ್ತು ಆಟಿಕೆಯಿಂದ ಆಡುವಂತಹ ಸದಾ ಶಕ್ತಿಶಾಲಿಯಾಗುವಂತಹ ಅಚಲ್ ಅಡೋಲ್ ಭವ. ಶಕ್ತಿಶಾಲಿಯಾಗುವಂತಹ ಅಚಲರು ಅಡೋಲರು ಆಗಿ. अलौकिक जीवन में माया के विघ्न आना भी एक खेल है जो शारीरिक शक्ति के लिए खेल बनाया जाता है. ऐसे अलौकिक युग में परिस्थितियों को खिलौना समझकर यह अलौकिक खेल देखो. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅಲೌಕಿಕ ಜೀವನದಲ್ಲಿ ಮಾಯ ವಿಘ್ನ ಬರುವುದು ಒಂದು ಆಟ ಆಗಿದೆ. ಹೇಗೆ ಶಾರೀರಿಕ ಶಕ್ತಿಗೋಸ್ಕರ ಆಟ ಕಾರಣವಾಗಿದೆಯೋ, ಆಟವನ್ನ ಮಾಡಿಸ್ಲಾಗ್ತದೋ, ಅದೇ ರೀತಿ ಅಲೌಕಿಕ ಯುಗದಲ್ಲಿಯೂ ಪರಿಸ್ಥಿತಿಗಳನ್ನ ಆಟ ಅಂತ ತಿಳಿದುಕೊಂಡು ಈ ಅಲೌಕಿಕ ಆಟವನ್ನ ಆಡಿ. ಇನ್ಸೆ ಡರೋ ವ ಘಬರಾओ ಮಸ್ತ್. ಇದರಿಂದ ಹೆದರಬೇಡಿ, ಭಯ ಪಡಬೇಡಿ ಅಂತಾರೆ ಬಾಬಾ. सर्व संकल्पों सहित स्वयं को बाप दादा पर बलिहार कर दो तो माया कभी वार नहीं कर सकती. ಸರ್ವ ಸಂಕಲ್ಪಗಳ ಸಹಿತವಾಗಿ ಸ್ವಯಂವನ್ನ ಬಾಪ್ದಾದರವರಿಗೆ ಅರ್ಪಣೆ ಮಾಡಿಕೊಳ್ಳಿ. ಆಗ ಮಾಯೆ ಎಂದೂ ನಿಮ್ಮ ಮೇಲೆ ದಾಳಿ ಮಾಡಲು ಸಾಧ್ಯ ಇಲ್ಲ. ರೋಜ್ ಅಮೃತ್ ವೇಲೆ ಸಾಕ್ಷಿ ಬನ್ ಸ್ವಯಂ ಕಾ ಸರ್ವ ಶಕ್ತಿಯೋं से श्रृंगार करो तो अचल अडोल रहेंगे. ಪ್ರತಿದಿನ ಅಮೃತ ವೇಳೆಯಲ್ಲಿ ಸಾಕ್ಷಿಯಾಗಿ ಸ್ವಯಂ ಸರ್ವ ಶಕ್ತಿಗಳ ಶೃಂಗಾರ ಮಾಡ್ಕೊಳ್ಳಿ. ಅವಾಗ ಎಷ್ಟು ಚೆನ್ನಾಗಿರುತ್ತೆ. ಅಚ್ಚಲ್ ಅಡೋಲ್ ರಹೇಂಗೆ, ಅವಾಗ ಅಚ್ಚಲ ಅಡೋಲರಾಗಿರ್ತೀರಿ. ಸ್ಲೋಗನ್, कोई भी संसार समाचार सुनाना यह भी स्वयं में कीचड़ जमा करना है. ಯಾವುದೇ ಪ್ರಕಾರದ ಹಳೆಯ ಸ್ವಭಾವ ಸಂಸ್ಕಾರ ಅಥವಾ ಅದರ ಸಮಾಚಾರ ಹೇಳುವಂತಹ ಒಂದು ಅಭ್ಯಾಸ ಇತ್ತು ಅಂದ್ರೆ ಸ್ವಯಂ ಕಿಚಡಾ ಜಮಾ ಕರ್ನಾ ಹೇ. ಅಂದ್ರೆ ಅರ್ಥ ಸ್ವಯಂನಲ್ಲಿ ಕೊಳಕನ್ನ ಧಾರಣೆ ಮಾಡಿಕೊಳ್ಳುವಂಥದ್ದು ಅಥವಾ ಜಮಾ ಮಾಡಿಕೊಳ್ಳುವಂಥದ್ದು ಆಗಿದೆ. ಅವ್ಯಕ್ತ ಇಶಾರೆ, ಅಪವಿತ್ರತಾ ಕೆ ಬೀಜ್ ಕೋ ಭಿ ಸಮಾಪ್ತ ಕರ್ ಸಂಪೂರ್ಣ ಸ್ವಚ್ಛ ಬನೋ. ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಅಥವಾ ಪವಿತ್ರರಾಗಿ. ಬಾಪ್ ದಾದಾ ಕಾ ಮುಖ್ಯ ಫರ್ಮಾನ್ ಹೇ ನಿರಂತರ ಯಾದ್ ಮೇ ಮನ್ ವಾಣಿ ಕರ್ಮ ಸೆ ಪವಿತ್ರ ಬನೋ. ಬಾಪ್ ದಾದರವರ ಮುಖ್ಯ ಆಜ್ಞೆಯಾಗಿದೆ, ನಿರಂತರ ತಂದೆಯ ನೆನಪಿನಲ್ಲಿರಿ, ಮನಸ್ಸು ಬುದ್ಧಿಯನ್ನ ವಾಣಿಯನ್ನ ಅಥವಾ ವಾಣಿ ಕರ್ಮದಿಂದ ಪವಿತ್ರರಾಗ್ರಿ ಅಂತ. ಈಶ್ವರ ಪವಿತ್ರರಾಗಿ ಅಂತ. ಸಂಕಲ್ಪ ಮೇ ಬಿ ಅಪವಿತ್ರತಾ ವ ಅಶುದ್ಧತಾ ನ ಹೋ. ಯಾಕಂದ್ರೆ ಸಂಕಲ್ಪದಲ್ಲಿ ಅಪವಿತ್ರತೆ ಅಶುದ್ಧತೆ ಇರಬಾರ್ದು. ಇಸ್ಕೋ ಕಾತೆ ಹೇ ಸಂಪೂರ್ಣ ಪವಿತ್ರ. ಇದಕ್ಕೇನೆ ಹೇಳಲಾಗ್ತದೆ ಸಂಪೂರ್ಣ ಪವಿತ್ರ ಅಂತ. ಕಹೆಂಗೆ इसलिए पवित्र भाव व योगी भाव के पहले पाठ को स्वरूप में लाओ. ಅದಕ್ಕೋಸ್ಕರ ಹೇಳಲಾಗ್ತದೆ ಪವಿತ್ರರಾಗಿರಿ, ಯೋಗಿಗಳಾಗಿರಿ ಅಂದ್ರೆ ಮೊದಲನೆಯ ಪಾಠವನ್ನ ಸ್ವರೂಪದಲ್ಲಿ ತನ್ನಿ. तब ही बाप समान और बाप के समीप आने के अधिकारी बन सकते हो. ಅದಕ್ಕೋಸ್ಕರ ಪಾಠದ ಶಿಕ್ಷಣದ ಒಂದು ಸ್ವರೂಪವನ್ನ ತನ್ನಿ, ಶಿಕ್ಷಣವನ್ನ ಸ್ವರೂಪದಲ್ಲಿ ತನ್ರಿ. ಆವಾಗಲೇ ತಂದೆಯ ಸಮಾನ ಮತ್ತು ತಂದೆಯ ಸಮೀಪ ಬರುವಂತಹ ಅಧಿಕಾರಿಗಳು ಆಗುವಿರಿ. ಅಚ್ಚ, ಓಂ ಶಾಂತಿ.